ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸಮಾಜ ಕಾರ್ಯ ವಿಭಾಗದಿಂದ MSW 4ನೇ ಸೆಮಿಸ್ಟರ್ ವಿದ್ಯಾರ್ಥಿನಿಯರಿಗೆ ಹಮ್ಮಿಕೊಂಡಿರುವಂಥ 8 ದಿನಗಳ ಕಾರ್ಯಾಗಾರ ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆ ಹಾಗೂ ಸೂಕ್ಷ್ಮ ನಿಯೋಜನೆಯ ತಂತ್ರಗಾರಿಕೆ ಕುರಿತು ಹಮ್ಮಿಕೊಂಡಿರುವಂಥ ಕಾರ್ಯಾಗಾರದ 2ನೇ ದಿನ. ಇವತ್ತು ಮುಖ್ಯವಾಗಿ ನಾವು ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆ ಹಾಗೂ ಸೂಕ್ಷ್ಮ ನಿಯೋಜನೆಯ ಒಂದು ಸೈದ್ಧಾಂತಿಕ ಹಿನ್ನೆಲೆ ಮತ್ತು ಸಮಾಜ ಕಾರ್ಯ ವೃತ್ತಿಪರರಾಗಿ ಸಮಾಜ ಕಾರ್ಯ ವಿದ್ಯಾರ್ಥಿಗಳಾಗಿ ನಾವು ಯಾವುದೇ ಒಂದು ಸಮುದಾಯಕ್ಕೆ ಕಾರ್ಯನಿರ್ವಹಿಸಲಿಕ್ಕೆ ಹೋದಾಗ ಅಲ್ಲಿ ನಾವು ಸಮಾಜ ಕಾರ್ಯ ವಿದ್ಯಾರ್ಥಿಗಳಾಗಿ ಅಥವಾ ಮುಂದೆ ವೃತ್ತಿಪರ ಸಮಾಜ ಕಾರ್ಯಕರ್ತರಾಗಿ ಕೆಲವೊಂದು ಗಮನದಲ್ಲಿಡ್ಬೇಕಾದಂಥ ವಿಷಯಗಳೇನು, ಡೂಸ್ ಅಂಡ್ ಡೋಂಟ್ಸ್ ಅಂತ ಏನು ಹೇಳ್ತೀವಿ, ಮಾಡಬೇಕಾದಂಥ ಅಂಶಗಳೇನು ಮತ್ತು ಮಾಡಬಾರದಂತಹ ಅಂಶಗಳೇನು ಎನ್ನುವುದನ್ನ ಕುರಿತು ಮತ್ತು ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆಯಲ್ಲಿ 4 ಮುಖ್ಯವಾದಂತಹ ತಂತ್ರಗಳನ್ನ ಕುರಿತು ಇವತ್ತು ನಾವು ಚರ್ಚೆ ಮಾಡಲಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ನಾವು ಇವತ್ತು ವೆನ್ ಡಯಾಗ್ರಾಮ್ ಅನ್ನ ಕುರಿತು, ಚಪಾತಿ ನಕಾಶೆಯನ್ನ ಕುರಿತು, ಅದಾದ್ಮೇಲೆ ವೆಲ್ತ್ ರ್ಯಾಂಕಿಂಗ್, ಸಂಪತ್ತಿನ ಶ್ರೇಣೀಕರಣ ಕುರಿತು, ಹಾಗೂ ಸ್ಟಾರ್ಚ್ ಮಾರ್ಚ್ ಅಂತ ಹೇಳ್ತೇವೆ ಪಂಜಿ ಮೆರವಣಿಗೆಯನ್ನ ಕುರಿತು, ಮತ್ತು ಸಮುದಾಯದಲ್ಲಿ ಒಂದು ಆರೋಗ್ಯ ಸಂಸ್ಥೆ, ಅದು ಸಬ್ ಸೆಂಟರ್ ಆಗಿರ್ಬೋದು ಅಥವಾ ಪ್ರೈಮರಿ ಹೆಲ್ತ್ ಸೆಂಟರ್ ಆಗಿರ್ಬೋದು, ಉಪಕೇಂದ್ರ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಲ್ಲಿ ಭೇಟಿ ನೀಡೋದ್ರ ಮೂಲಕ ಏನೆಲ್ಲ ಅಧ್ಯಯನವನ್ನ ನಾವು ಕೈಗೊಳ್ಳಬೇಕು ಮತ್ತು ಅದರ ಮೂಲಕ ಸಮುದಾಯದ ಬೇಕು ಬೇಡಗಳನ್ನ, ಸಮುದಾಯದ ವಸ್ತು ಸ್ಥಿತಿಯನ್ನ ಹೇಗೆ ತಿಳ್ಕೊಳ್ಬೇಕು ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ನಾವಿವತ್ತು ಪ್ರಯತ್ನಿಸೋಣ. ಸೊ PRA ಅನ್ನಂಥದ್ದು ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆ. ನಂತರದ ಅವಧಿಯಲ್ಲಿ ಅದನ್ನ ಅಭಿವೃದ್ಧಿಪಡಿಸಿ ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆಯಲ್ಲಿನ ಲೋಪಗಳನ್ನು ಸರಿಪಡಿಸಿ ಅಭಿವೃದ್ಧಿಪಡಿಸಿದ ಮುಂದುವರೆದ ಒಂದು ಭಾಗ, ಅಭಿವೃದ್ಧಿಪಡಿಸಿದ ಭಾಗವನ್ನು ನಾವು ಮೈಕ್ರೋ ಪ್ಲಾನಿಂಗ್ ಹಾಗೂ ಸೂಕ್ಷ್ಮ ನಿಯೋಜನೆ ಅಂತ ಹೇಳ್ತೀವಿ. ಸೊ ಈ ಒಂದು ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದಲ್ಲಿ ನಿನ್ನೆ ನಾವು ತಿಳ್ಕೊಂಡಿದ್ದೀವಿ, ಮಾನವಶಾಸ್ತ್ರದ ತಜ್ಞರಾದಂಥ ರಾಬರ್ಟ್ ಚೇಂಬರ್ಸ್ ಎನ್ನುವಂಥವರು ಈ ಒಂದು ಪರಿಕಲ್ಪನೆ ಏನಿದೆ, ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆ ಅನ್ನೋ ಒಂದು ಪರಿಕಲ್ಪನೆಯನ್ನ ಹುಟ್ಟು ಹಾಕಿದಂಥವ್ರು ಅವರು ಮೊದಲು. ಈ ಮಾನವಶಾಸ್ತ್ರದಲ್ಲಿಯೂ ಸಹ ಸಮಾಜ ಕಾರ್ಯ ಪ್ರಶಿಕ್ಷಣದಂತೇನೆ ಅವರು ಕೂಡ ಕ್ಷೇತ್ರ ಕಾರ್ಯ ಮಾಡ್ತಾರೆ. ಬಟ್ ಅವರು ವಿಶೇಷವಾಗಿ ಗಿರಿಜನ ಸಮಾಜ, ಗಿರಿಜನ ಸಮುದಾಯ ಮತ್ತು ಗಿರಿಜನರ ಜನಜೀವನವನ್ನ ಕುರಿತು ಅವರು ಅಧ್ಯಯನ ಕೈಗೊಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ಆಂಥ್ರಪಾಲಜಿಸ್ಟ್, ಮಾನವಶಾಸ್ತ್ರಜ್ಞರು ಆ ಗ್ರಾಮೀಣ ಗಿರಿಜನ ಸಮುದಾಯದಲ್ಲಿನೇ ಹಲವಾರು ವರ್ಷಗಳ ಅಥವಾ ತಿಂಗಳುಗಳ ವಾಸ್ತವ್ಯ ಹೂಡಿ, ನಿನ್ನೆ ಡಾಕ್ಟರ್ ಕಾಶಿ ಈಶ್ವರಪ್ಪ ಅವರು ಭಾರತದ ಬಹಳ ಪ್ರಮುಖ ಸಮಾಜಶಾಸ್ತ್ರಜ್ಞರಾದಂಥ ಕರ್ನಾಟಕದವರಾದಂಥ MN ಶ್ರೀನಿವಾಸ್ ಅವರ ಒಂದು ಅನುಭವವನ್ನ ಹೇಳ್ತಾ ಇದ್ರು. ಸೊ MN ಶ್ರೀನಿವಾಸ್ ಅವರು ತಮ್ಮ PhD ಮಾಡಬೇಕಾದ್ರೆ ಸಹಭಾಗಿತ್ವ ಸಂಶೋಧನೆಯ ಮಾರ್ಗೋಪಾಯವನ್ನ ಅಳವಡಿಸಿಕೊಂಡು ಒಂದು ನಿರ್ದಿಷ್ಟ ಸಮುದಾಯದಲ್ಲಿ 2 ವರ್ಷಗಳ ಕಾಲ ಅಲ್ಲೇ ಇದ್ದು ಸಮುದಾಯದವರಲ್ಲಿ ಅವರು ಒಬ್ಬರಾಗಿ ಅವರ ಒಂದು ವಸ್ತುಸ್ಥಿತಿಯನ್ನ, ಬೇಕು ಬೇಡಗಳನ್ನ, ಸಮಸ್ಯೆಗಳನ್ನ ಇವರು ಕೂಡ
ಅನುಭವಿಸಿ ಅದರ ಮೂಲಕ ಆ ಗ್ರಾಮದ ಒಂದು ಸ್ಪಷ್ಟ ಚಿತ್ರಣವನ್ನ ಸಮಗ್ರವಾದ ದೃಷ್ಟಿಕೋನದಿಂದ ಕೂಡಿ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟಿರುವಂತದ್ದನ್ನ ಇನ್ನು ತಿಳ್ಕೊಂಡಿದ್ದೀವಿ. ಸೊ ಅದೇ ನಿಟ್ಟಿನಲ್ಲಿ ರಾಬರ್ಟ್ ಚೇಂಬರ್ಸ್ ಅವರು ಮೊದಲು ತೋರಿಸಿಕೊಟ್ಟದ್ದು RRA, ರ್ಯಾಪಿಡ್ ರೂರಲ್ ಅಪ್ರೈಸಲ್. ರ್ಯಾಪಿಡ್ ರೂರಲ್ ಅಪ್ರೈಸಲ್ ಅಂತಂದ್ರೆ ಕಡಿಮೆ ಸಮಯದಲ್ಲಿ ತ್ವರಿತವಾಗಿ ವೇಗವಾಗಿ ಒಂದು ಸಮುದಾಯದ ಅಧ್ಯಯನ ಮಾಡುವುದು. ನಂತರದ ಅವಧಿಯಲ್ಲಿ ಅದೇ ಪರಿಕಲ್ಪನೆಯಿಂದ ಹುಟ್ಟಿಕೊಂಡಿರುವಂತದ್ದು ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆ PRA. RRAದಲ್ಲಿನ ಲೋಪಗಳನ್ನ ಸರಿಪಡಿಸಿಕೊಂಡು ಅಭಿವೃದ್ಧಿಪಡಿಸಿದ ತಂತ್ರಗಾರಿಕೆ PRAದಲ್ಲಿನ ಲೋಪಗಳನ್ನ ಸರಿಪಡಿಸಿಕೊಂಡು ಅಭಿವೃದ್ಧಿಪಡಿಸಿದ ತಂತ್ರಗಾರಿಕೆ ಇರುವಂತದ್ದು ಮೈಕ್ರೋ ಪ್ಲಾನಿಂಗ್. ಅದನ್ನು ಕನ್ನಡದಲ್ಲಿ ಸೂಕ್ಷ್ಮ ನಿಯೋಜನೆ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಸಮುದಾಯದಲ್ಲಿ ನಾವು ಕೆಲಸ ಮಾಡಬೇಕಾದಾಗ ಆ ಸಮುದಾಯದ ಒಟ್ಟು ಸ್ಪಷ್ಟ ಚಿತ್ರಣ, ಸಮುದಾಯದ ಅಭಿವೃದ್ಧಿ ಅಗತ್ಯಗಳು ಏನು, ಸಮುದಾಯದ ಸ್ಥಿತಿಗತಿ ಏನು, ಸಮುದಾಯದಲ್ಲಿ ಇರುವ ಒಂದು ಅಧಿಕಾರ ಶಕ್ತಿಯ, ಪ್ರಭಾವ ಶಕ್ತಿಯ ಚಲನಾತ್ಮಕತೆಗಳು ಏನಿದೆ, ಸಮುದಾಯದಲ್ಲಿ ಯಾವ್ಯಾವ ಉಪಗುಂಪುಗಳಿದ್ದಾವೆ, ಸಮುದಾಯದಲ್ಲಿ ಯಾವುದು ಪ್ರಭಾವಿ ಗುಂಪು ಇದೆ ಅನ್ನೋದೆಲ್ಲನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕೆ ನಮಗೆ PRA ಮತ್ತು ಮೈಕ್ರೋ ಪ್ಲಾನಿಂಗ್ ಅನ್ನುವಂಥದ್ದು ಉಪಯೋಗ ಆಗ್ತದೆ. ಪಾರ್ಟಿಸಿಪೇಟರಿ ಪ್ಲಾನಿಂಗ್ ಅನ್ನುವಂಥದ್ದು ಸಹಭಾಗಿತ್ವ ಯೋಜನೆ ಅನ್ನು ನಾವು ಪ್ರತಿ ವರ್ಷ ಸಮಾಜ ಕಾರ್ಯ ಶಿಬಿರವನ್ನ ಮಾಡಬೇಕಾದ್ರೆ ಆ ಸಮಾಜ ಕಾರ್ಯ ಶಿಬಿರದ ಯೋಜನೆ ಏನಿದೆ, ಪ್ರೋಗ್ರಾಮ್ ಪ್ಲಾನಿಂಗ್ ಆರ್ ಪ್ಲಾನಿಂಗ್ ಆಫ್ ದ ಆರ್ಗನೈಸೇಷನ್ ಆಫ್ ಸೋಷಿಯಲ್ ವರ್ಕ್ ಕ್ಯಾಂಪ್ ಏನಿದೆ, ಅದನ್ನು ಸಹ ಸಹಭಾಗಿತ್ವ ದೃಷ್ಟಿಕೋನದಿಂದನೇ ಹಮ್ಮಿಕೊಳ್ಳುವಂಥದ್ದು. ಸೊ ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ ಆ ಯೋಜನೆ ಯಾರಿಗೆ ಸಂಬಂಧಪಟ್ಟಿದೆ ಅವರನ್ನ ತೊಡಗಿಸಿಕೊಂಡು ಅವರನ್ನ ಒಳಗೂಡಿಸಿಕೊಂಡು ಮಾಡುವಂತಹ ಒಂದು ಯೋಜನೆಗೆ ನಾವು ಸಹಭಾಗಿತ್ವ ಯೋಜನೆ ಅಂತ ಹೇಳ್ತೀವಿ. ಸೊ ಸಮಾಜ ಕಾರ್ಯವನ್ನ ಶಿಬಿರವನ್ನ ಮಾಡಬೇಕಾದಂತ ವಿದ್ಯಾರ್ಥಿನಿಯರು ಸಮಾಜ ಕಾರ್ಯ ಶಿಬಿರದಲ್ಲಿ ಏನು ಮಾಡಬೇಕು, ಎಷ್ಟು ದಿನಗಳ ಕಾಲ ಶಿಬಿರ ಇದೆ ಮತ್ತು ಅಷ್ಟು ದಿನಗಳಲ್ಲಿ ಯಾವ ಯಾವ ಚಟುವಟಿಕೆಗಳನ್ನ ಮಾಡಬೇಕು, ಹೇಗೆ ಮಾಡಬೇಕು, ಅದಕ್ಕೆ ತಗುಲುವ ಸಂಪನ್ಮೂಲಗಳನ್ನ ಹೇಗೆ ಕ್ರೋಢೀಕರಿಸಬೇಕು, ಇದೆಲ್ಲವನ್ನು ಸಹ ವಿದ್ಯಾರ್ಥಿಗಳ ಸಹಯೋಗದಿಂದ ವಿದ್ಯಾರ್ಥಿಗಳೊಂದಿಗೆ ಮಾಡಿದ ಯೋಜನೆಯನ್ನು ನಾವು ಸಹಭಾಗಿತ್ವ ಯೋಜನೆ ಅಂತ ಹೇಳ್ತೀವಿ. ಸೊ ಅದೇ ನಿಟ್ಟಿನಲ್ಲಿ ಸಮುದಾಯದಲ್ಲಿ ಕೆಲಸ ಮಾಡಬೇಕಾದ್ರೂ ಸಹ ಸಮುದಾಯದವರಿಗೆ ನಾವು ಮಾಡ್ತಾ ಇರುವಂತ ಕೆಲಸವನ್ನ, ಯೋಜನೆಯನ್ನ ಸಮುದಾಯದ ಸಹಭಾಗಿತ್ವದೊಂದಿಗೆ ಮಾಡಿದಾಗ ಅದು ವೈಜ್ಞಾನಿಕವಾದಂತ ಒಂದು ಯೋಜನೆ ಆಗುತ್ತೆ. ಯಾರಾದ್ರೂ ಮೈಕನ್ನ ಅನ್ಮ್ಯೂಟ್ ಮಾಡಿದ್ರೆ ನಿಮ್ಮನ್ನ ಡಿಲೀಟ್ ಮಾಡ್ಬಿಡ್ತೇನೆ, ಹೊರಗಡೆ ಹಾಕ್ತೇನೆ. ಈ ಹುಬ್ಳಿದವ್ರದಲ್ಲಿಂದ ಆಗ್ತಿದೆ ಸಮಸ್ಯೆ. ನಿಮ್ಮ ವಿಡಿಯೋ ಮತ್ತು ಮೈಕ್ ಎರಡನ್ನ ಆಫ್ ಇಟ್ಟಿರ್ಬೇಕು. ಸೊ ಆ ನಿಟ್ಟಿನಲ್ಲಿ ಪಾರ್ಟಿಸಿಪೇಟರಿ ಪ್ರಿಪರೇಷನ್ ಅನ್ನುವಂಥದ್ದು ಸಹಭಾಗಿತ್ವ ಚಟುವಟಿಕೆಗೆ ಸಿದ್ಧಗೊಳ್ಳುವಂಥದ್ದು. ಸೊ ಇಲ್ಲಿ ನಾವು ಪ್ರಿಲಿಮಿನರಿ ರಿಕ್ವೈರ್ಮೆಂಟ್ಸ್ ಅಂತಂದ್ರೆ ಯಾವುದೇ ಒಂದು ಶಿಬಿರವನ್ನ ಮಾಡಬೇಕಾದ್ರೆ ಆ ಶಿಬಿರದ ಪೂರ್ವ ಸಿದ್ಧತೆಯನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಪೂರ್ವ ಸಿದ್ಧತೆ ಅಂತಂದ್ರೆ ಸಮರ್ಪಕ ಸಮಯಕ್ಕಿಂತ ಮುಂಚೆನೆ, ಅಂದ್ರೆ ಸಫಿಸೆಂಟ್ ಟೈಮ್ಗಿಂತ ಟೈಮ್ ಇಟ್ಕೊಂಡು ಮುಂಚೆನೆ, ಶಿಬಿರ ಮಾಡೋದಕ್ಕಿಂತ ಒಂದು 2-3 ತಿಂಗಳ ಮುಂಚೆನೆ ವ್ಯವಸ್ಥಿತವಾಗಿ ಯೋಜನೆಯನ್ನು ಹಾಕಿಕೊಳ್ಳಬೇಕು, ಪ್ಲಾನ್ ಅನ್ನ ಮಾಡಬೇಕು. ಆ ಪ್ಲಾನಿಂಗ್ ಪ್ರಾಸೆಸ್ ಅಲ್ಲಿ ಶಿಬಿರ ಮಾಡಲಿರುವ ಶಿಬಿರಾರ್ಥಿಗಳು ಯಾವ್ಯಾವ ಒಂದು ಸಮಿತಿಗಳಲ್ಲಿ ಕೆಲಸ ಮಾಡೋರಿದ್ದಾರೆ ಅನ್ನೋಂಥ ಕಮಿಟೀಸ್ ಅನ್ನ ಫಾರ್ಮ್ ಮಾಡಬೇಕು. ಆ ಕಮಿಟಿ ಫಾರ್ಮ್ ಮಾಡಬೇಕಾದ್ರೂ ಕೂಡ ಅವರ ಒಂದು ಸಹಭಾಗದೊಂದಿಗೆ ಫಾರ್ಮ್ ಮಾಡುವಂಥದ್ದು. ಟೀಚರ್ ಅದನ್ನ ಫಾರ್ಮ್ ಮಾಡಿ ನೀವು ಈ ಕಮಿಟಿಯಲ್ಲಿ ಇದ್ದೀರಿ ಅಂತ ಹೇಳೋದಲ್ಲ, ಸಹಭಾಗಿತ್ವ ದೃಷ್ಟಿಕೋನದಿಂದನೇ ಸಮಿತಿಗಳನ್ನ ರಚಿಸುವಂಥದ್ದು. ಸೊ ಹಲವಾರು ಸಮಿತಿಗಳನ್ನು ಸಾಮಾನ್ಯವಾಗಿ ನಾವು ಮಾಡ್ತೀವಿ. ಮೊದಲು ಮಾಡಬೇಕಾಗಿರುವಂತಹ ಸಮಿತಿ ಫೈನಾನ್ಸ್ ಕಮಿಟಿ, ಆರ್ಥಿಕ ಅಥವಾ ಹಣಕಾಸಿನ ಒಂದು ಸಮಿತಿ. ಅದಾದ್ಮೇಲೆ ಏರಿಯಾ ಸೆಲೆಕ್ಷನ್ ಕಮಿಟಿ, ಎಲ್ಲಿ ನಾವು ಶಿಬಿರವನ್ನ ಮಾಡಬೇಕು ಅನ್ನೋ ಒಂದು ಸಮಿತಿ. ಅದಾದ್ಮೇಲೆ ಸಾಂಸ್ಕೃತಿಕ ಸಮಿತಿ,
ಕಾರ್ಯಕ್ರಮ ಯೋಜನೆ ಸಮಿತಿ, ಶ್ರಮದಾನ ಸಮಿತಿ, ಯೋಗ ಸಮಿತಿ, ಆರೋಗ್ಯ ಸಮಿತಿ, ಹೀಗೆ ಇವೆಲ್ಲಗಳ ನಂತರ ಒಂದು ಸಂಯೋಜನಾ ಸಮಿತಿ ಅಂತ ಈ ತರ ಎಲ್ಲ ಸಮಿತಿಯನ್ನ ಮಾಡುವಂತ ಒಂದು ಪ್ರೋಗ್ರಾಮ್ ಪ್ಲಾನಿಂಗು ಅಥವಾ ಪಾರ್ಟಿಸಿಪೇಟರಿ ಪ್ಲಾನಿಂಗು ಪ್ರಿಪರೇಷನ್ ಆದ ಭಾಗ ಇದೆಲ್ಲ ಆಗಿರ್ತದೆ. ಇದ್ರ ಜೊತೆಗೆ ನಾವು ಯಾವಾಗ ಶಿಬಿರ ಮಾಡೋಕಾಗಿರ್ತದೆ, ಶಿಬಿರ ಮಾಡ್ಲಿಕ್ಕಿರುವಂತಹವರು ಅದರ ಒಂದು ನಿರ್ದೇಶಕರಾಗ್ಲಿ ಅಥವಾ ಶಿಬಿರಾರ್ಥಿಗಳಾಗ್ಲಿ ಆ ಸಮುದಾಯಕ್ಕೆ ಹೋಗಿ ಸಮುದಾಯದಲ್ಲಿನ ಮುಖ್ಯಸ್ಥರು ಯಾರು ಇರ್ತಾರೆ ಅದಕ್ಕೆ ನಾವು ಎಂಟ್ರಿ ಪಾಯಿಂಟ್ ಅಂತ ಹೇಳ್ತೇವೆ. ಆ ಮುಖ್ಯಸ್ಥರಿಗೆ ಭೇಟಿ ನೀಡಿ ನಾವು ಯಾರು ಮತ್ತು ಆ ಸಮುದಾಯದಿಂದ ಏನು ಸಹಕಾರವನ್ನ ಅಪೇಕ್ಷಿಸ್ತಾ ಇದ್ದೇವೆ ಅನ್ನೋದನ್ನ ಹೇಳೋದ್ರ ಮೂಲಕ ಮತ್ತು ನಮಗೆ ಅಲ್ಲಿ ಬೇಕಾಗುವಂತಹ ಸಹಕಾರ ಮತ್ತು ಸೌಲಭ್ಯಗಳೇನು ಅಂತೇಳಿ ಪ್ರಮುಖ ವ್ಯಕ್ತಿಗಳು ಮತ್ತು ಗಣ್ಯ ವ್ಯಕ್ತಿಗಳೊಂದಿಗೆ ಚರ್ಚಿಸಿ ನಮ್ಮ ಒಂದು ಶಿಬಿರದ ದಿನಾಂಕವನ್ನ ನಿಗದಿಪಡಿಸಬೇಕಾಗ್ತದೆ. ನಂತರ ಸಾಧ್ಯವಾದರೆ ಸಮುದಾಯದಲ್ಲಿನ ಕೆಲವೊಂದು ಉಪಗುಂಪುಗಳಿಗೆಲ್ಲ ಭೇಟಿ ನೀಡಿ ಪರಿಚಯ ಮಾಡಿಕೊಳ್ಬೇಕಾಗುತ್ತೆ. ನಂತರ ನಾವು ಈ ಶಿಬಿರವನ್ನ ಮಾಡಲಿಕ್ಕೆ ಹೋಗ್ಬೋದು. ಇನ್ನು ಕೆಲವೊಂದು ಸಮುದಾಯದಲ್ಲಿ ಕೆಲಸ ಮಾಡಬೇಕಾದ್ರೆ ಮಾಡಬೇಕಾದಂತ ಮತ್ತು ಮಾಡಬಾರದಂತ ಅಂದ್ರೆ ನಾವು ಗಮನದಲ್ಲಿಡಬೇಕಾದಂತ ಕೆಲವೊಂದು ಅಂಶಗಳಿದೆ. ಡೂಸ್ ಅಂಡ್ ಡೋಂಟ್ಸ್ ಆಫ್ ಡೂಯಿಂಗ್ ಸೋಷಿಯಲ್ ಕ್ಯಾಂಪ್ ಆರ್ ವರ್ಕಿಂಗ್ ಇನ್ ಎನಿ ಕಮ್ಯುನಿಟೀಸ್ as a community organizer, as a social work professionals. So first important aspect ಏನು ಅಂತಂದ್ರೆ we should respect the villagers as human being. ಬಹಳಷ್ಟು ಸಲ ನಾನು ಗಮನಿಸ್ತೇನೆ, ಸಾಮಾನ್ಯವಾಗಿ ಸಮಾಜ ಕಾರ್ಯ ಶಿಬಿರ ಮಾಡಬೇಕಾದಾಗ ಗ್ರಾಮಗಳಿಗೆ ಹೋದಾಗ ಗಿರಿಜನ ಸಮುದಾಯಗಳಿಗೆ ಹೋದಾಗ ಅಲ್ಲಿ ಎಲ್ಲಾ ತರದ ಜನರು ಇರ್ತಾರೆ. ಸಮುದಾಯದಲ್ಲಿ ಶಿಕ್ಷಿತರು ಇರ್ತಾರೆ, ಅನಕ್ಷರಸ್ಥರು ಇರ್ತಾರೆ, ಬಡವರು ಇರ್ತಾರೆ, ನಿರ್ಗತಿಕರು ಇರ್ತಾರೆ. ನಾವು ಸಮುದಾಯಗಳಿಗೆ ಹೋದಾಗ ಸಮುದಾಯದಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಗೌರವದಿಂದ ಕಾಣಬೇಕು. ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಬ್ಬ ಸಮುದಾಯದ ವ್ಯಕ್ತಿ ಎಜುಕೇಟೆಡ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಅಥವಾ ಇನ್ಯಾವುದೋ ಕಾರಣದಿಂದಾಗಿ ನಾವು ಅವರನ್ನ ಅಗೌರವದಿಂದ ಕಾಣತಕ್ಕದ್ದಲ್ಲ. ಲಿಸನ್ ಕೇರ್ಫುಲಿ ಅಂಡ್ ರೆಸ್ಪೆಕ್ಟ್ ದೇರ್ ವ್ಯೂಸ್. ಸಮುದಾಯದವರೊಂದಿಗೆ ನಾವು ಮಾತನಾಡಬೇಕಾದಾಗ ಅಥವಾ ಕಾರ್ಯನಿರ್ವಹಿಸಬೇಕಾದಾಗ ಅಥವಾ ಯಾವುದೇ ಚಟುವಟಿಕೆಯನ್ನು ಮಾಡಬೇಕಾದಾಗ ಸಮುದಾಯದ ಜನ ಏನನ್ನ ಹೇಳ್ತಾರೆ ಅದನ್ನ ಗಮನವಿಟ್ಟು ಕೇಳುವುದು. ಅವರು ಹೇಳೋ ವಿಷಯದಲ್ಲಿ ಏನಾದರೂ ಅರ್ಥ ಇರ್ಬೋದು, ಇರದೇ ಇರ್ಬೋದು, ಉಪಯೋಗವಾಗುವಂಥದ್ದಿರ್ಬೋದು, ಉಪಯೋಗವಾಗದೇ ಇರುವಂಥದ್ದಿರ್ಬೋದು. ಆದರೆ ನಾವು ಸಮುದಾಯದಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಹೋಗಿರೋದ್ರಿಂದ ಅಥವಾ ಶಿಬಿರವನ್ನ ಮಾಡಲಿಕ್ಕೆ ಹೋಗಿರೋದರಿಂದ ಪ್ರತಿಯೊಬ್ಬ ಸಮುದಾಯದ ಸದಸ್ಯನ ಭಾವನೆ ಮತ್ತು ಅಭಿಪ್ರಾಯಗಳು ನಮಗೆ ಮುಖ್ಯ ಆಗ್ತದೆ. ಆದ್ದರಿಂದ ನಮಗೆ ಸ್ಪಂದಿಸುವ ಅಥವಾ ನಮಗೆ ಹೇಳಲಿಕ್ಕೆ ಬರುವಂತ ಸಲಹೆ ಸೂಚನೆ ನೀಡುವಂತ ಯಾವುದೇ ಸಮುದಾಯದ ಸದಸ್ಯನ ಅಭಿಪ್ರಾಯಕ್ಕೆ ನಾವು ಗೌರವವನ್ನ ಕೊಡಬೇಕು, ಮನ್ನಣೆಯನ್ನು ಕೊಡಬೇಕು. ಥರ್ಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದ್ರೆ ಒನ್ ಶುಡ್ ಹ್ಯಾವ್ ದ ಇಂಟೆನ್ಸ್ ಆಸ್ ವೆಲ್ ಆಸ್ ಅ ವೆರಿ ಕೇರ್ಫುಲ್ ಅಬ್ಸರ್ವೇಷನ್. ಸಮುದಾಯದಲ್ಲಿ ನಾವು ಹೋದಾಗ, ಕಾರ್ಯನಿರ್ವಹಿಸಲಿಕ್ಕೆ ಹೋದಾಗ ನಮ್ಮ ಒಂದು ವೀಕ್ಷಣೆ ಅನ್ನುವಂಥದ್ದು ತುಂಬಾ ತೀಕ್ಷ್ಣವಾಗಿರಬೇಕು, ಸೂಕ್ಷ್ಮವಾಗಿರಬೇಕು. ವೀಕ್ಷಣೆಯನ್ನ ನಾವು ಒಂದು ತಂತ್ರವಾಗಿ ಸಮಾಜ ಕಾರ್ಯದ ಬೇರೆ ಬೇರೆ ವಿಧಾನಗಳಲ್ಲಿ ಬಳಸ್ತೇವೆ, ವಿಶೇಷವಾಗಿ ಸಮಾಜ ಕಾರ್ಯ ಸಂಶೋಧನೆಯಲ್ಲಿ ಬಳಸ್ತೇವೆ. ಎಷ್ಟೋ ವಿಷಯಗಳನ್ನ ನಾವು ಪ್ರಶ್ನೆ ಮಾಡೋದ್ರ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗದ್ದನ್ನ ವೀಕ್ಷಣೆ ಮೂಲಕ ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಇದೆ. ಉದಾಹರಣೆಗೆ, ಯಾವುದೇ ಒಬ್ಬ ವ್ಯಕ್ತಿಯಲ್ಲಿರುವಂತ ಹಾಬಿಟ್ಸ್, ಚಟಗಳೇನಿದೆ ಅನ್ನಂತ ನಾವು ಕೇಳಿದ್ರೆ, ಚಟಗಳಿರುವ ಎಲ್ಲಾ ವ್ಯಕ್ತಿಗಳು ನಿಜವಾಗ್ಲೂ ಅವರು ಸತ್ಯವನ್ನ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಹೇಳೋದಿಲ್ಲ. ಸಾಮಾನ್ಯವಾಗಿ ವಾಸ್ತವಿಕತೆಯನ್ನು ಮುಚ್ಚಿಡ್ತಾರೆ. ಆದರೆ ವೀಕ್ಷಣೆಯನ್ನ ಮಾಡೋದ್ರ ಮೂಲಕ ಆ ವ್ಯಕ್ತಿಯ ಒಂದು
ವೀಕ್ಷಣೆ ಮತ್ತು ಆ ಸುತ್ತಮುತ್ತಲಿನ ಪರಿಸರದ ಮೂಲಕ ನಾವು ಇಲ್ಲಿ ಏನೆಲ್ಲ ಚಟಗಳು ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಅಥವಾ ಇನ್ನೊಂದು ಉದಾಹರಣೆ ತಗೊಳ್ಳೋದಾದ್ರೆ, ನಾವು ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಆರ್ಥಿಕ ಸ್ಥಿತಿಗತಿಯನ್ನ ಕುರಿತು ಪ್ರಶ್ನೆ ಮಾಡಿದಾಗ ಆರ್ಥಿಕವಾಗಿ ಚೆನ್ನಾಗಿದ್ದವರು ಸಹ ಆರ್ಥಿಕವಾಗಿ ಚೆನ್ನಾಗಿದ್ದೀವಂತ ಹೇಳೋದಿಲ್ಲ, ಚೆನ್ನಾಗಿಲ್ಲ ಅಂತಾನೆ ಹೇಳ್ತಾ ಇರ್ತಾರೆ. ಸ್ವಂತ ಸಂದರ್ಭದಲ್ಲಿ ನಾವು ನಮ್ಮ ಒಂದು ವೀಕ್ಷಣೆಯ ಮೂಲಕ ಆ ವ್ಯಕ್ತಿಯ ಮನೆ ಸ್ವಂತದ್ದು ಅಥವಾ ಬಾಡಿಗೆಯದ್ದು, ಸ್ವಂತದ್ದಾದ್ರೆ ಯಾವುದು ಪ್ರಕಾರದ್ದು, ಮನೆಯಲ್ಲಿರುವಂತಹ ಪರಿಕರಗಳು, ವಸ್ತುಗಳು ಏನೇನಿದೆ ಅನ್ನೋದನ್ನೆಲ್ಲ ವೀಕ್ಷಿಸುವುದರ ಮೂಲಕ ಆ ವ್ಯಕ್ತಿ ಮತ್ತು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ನಿರ್ಧರಿಸಲಿಕ್ಕೆ ಉಪಯೋಗ ಆಗುತ್ತೆ. ಹಾಗೆಯೇ ನಾವು ಸಮುದಾಯದಲ್ಲಿ ಹೋದಾಗ ನಮ್ಮ ಒಂದು ವೀಕ್ಷಣೆ ತುಂಬಾ ತೀಕ್ಷ್ಣದಾಗಿರ್ಬೇಕು, ಸೂಕ್ಷ್ಮದಾಗಿರ್ಬೇಕು. ಸಮುದಾಯದಲ್ಲಿರುವಂತ ಚಲನಾತ್ಮಕತೆಗಳು, ಸ್ವಚ್ಛತೆ, ಜನರ ನಡವಳಿಕೆ, ಇನ್ನೊಂದು ಮತ್ತೊಂದು ಎಲ್ಲವನ್ನ ಸಹ ವೀಕ್ಷಿಸ್ತಾ ಇರಬೇಕು. ಆಗ ಮಾತ್ರ ನಮಗೆ ಸಮುದಾಯದ ಒಟ್ಟು ಚಿತ್ರಣ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂಡರ್ಸ್ಟ್ಯಾಂಡ್ ಪವರ್ ಸ್ಟ್ರಕ್ಚರ್ ಅಂಡ್ ಅಂಡರ್ಸ್ಟ್ಯಾಂಡ್ ಪವರ್ ಸ್ಟ್ರಕ್ಚರ್ ಆಫ್ ದ ಕಮ್ಯುನಿಟಿ. ಸಮುದಾಯದಲ್ಲಿ ಒಂದು ಪ್ರಭಾವ ಶಕ್ತಿಯ ರಚನೆ ಅನ್ನೋದಿರ್ತದೆ. ಅಂದ್ರೆ ಪ್ರತಿಯೊಂದು ಸಮುದಾಯದಲ್ಲಿ ಕೆಲವೊಂದು ವ್ಯಕ್ತಿಗಳು, ಕೆಲವೊಂದು ಸಂಘ ಸಂಸ್ಥೆಗಳ ಮುಖ್ಯಸ್ಥರು ತುಂಬಾ, ಅಥವಾ ಕೆಲವೊಂದು ರಾಜಕೀಯ ಪಕ್ಷಗಳ ಮುಖಂಡರು, ಅಥವಾ ಧರ್ಮಗುರುಗಳು, ಅಥವಾ ಬುದ್ಧಿಜೀವಿಗಳು, ಅಥವಾ ಶ್ರೀಮಂತರು ತುಂಬಾ ಪ್ರಭಾವಿಶಾಲಿ ಆಗಿರ್ತಾರೆ. ಪ್ರಭಾವಿಶಾಲಿ ಅಂತಂದ್ರೆ ಅವರು ಸಮುದಾಯದ ಜನರ ಮೇಲೆ ಪ್ರಭಾವಿಸುವ ಶಕ್ತಿಯನ್ನು ಹೊಂದಿರ್ತಾರೆ. ಅಂತ ಒಂದು ಪ್ರಭಾವಿ ಶಕ್ತಿಗಳನ್ನ, ಸಮುದಾಯದಲ್ಲಿರುವಂತ ಪ್ರಭಾವಿ ಶಕ್ತಿಗಳನ್ನ ಡಾಮಿನೆಂಟ್ ಪರ್ಸನ್, ಡಾಮಿನೆಂಟ್ ಗ್ರೂಪ್ಸ್, ಡಾಮಿನೆಂಟ್ ಕಾಸ್ಟ್, ಡಾಮಿನೆಂಟ್ ಪೊಲಿಟಿಕಲ್ ಪಾರ್ಟಿ, ಇವುಗಳೆಲ್ಲ ಚಲನಾತ್ಮಕತೆಗಳನ್ನ ಮತ್ತು ರಚನೆಯನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಆಗ ಮಾತ್ರ ನಮಗೆ ಸಮುದಾಯದಲ್ಲಿ ಒಳ್ಳೆ ಸಹಕಾರ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಐದನೇ ಅಂಶ ಏನಂದ್ರೆ ಅಡ್ಜಸ್ಟ್ ವಿಲೇಜರ್ಸ್ ಕನ್ವೀನಿಯನ್ಸ್. ನಾವು ಸಮುದಾಯದಲ್ಲಿ ಕಾರ್ಯನಿರ್ವಹಿಸಬೇಕಾದಾಗ ಗ್ರಾಮದವರು ಅಥವಾ ಸಮುದಾಯದ ಜನರು ಯಾವಾಗ ಅವರಿಗೆ ಸಮಯ ಇದೆ, ಅವರ ಸಮಯಕ್ಕೆ ಅವರ ಅನುಕೂಲಕ್ಕೆ ತಕ್ಕಂತೆ ನಾವು ಹೊಂದಿಕೊಳ್ಳಬೇಕು. ಸಾಮಾನ್ಯವಾಗಿ ಈ ಬಿತ್ತನೆಯ ಸಮಯದಲ್ಲಿ ಎಲ್ಲ ರೈತರು ಬ್ಯುಸಿ ಇರ್ತಾರೆ. ಅವ್ರು ಸಿಗ್ಬೇಕು ಅಂತಂದ್ರೆ ಸಂಜೆಗೆ ಸಿಗೋದು. ಸೊ ಯಾವುದೇ ಒಂದು ಸಭೆಯನ್ನ ಕರಿಬೇಕಾದ್ರೆ ನೀವು ಮಧ್ಯಾಹ್ನ ಮುಂಜಾನೆ ಸಭೆ ಕರೆದ್ರೆ ಅವರಿಗೆ ಬರ್ಲಿಕ್ಕೆ ಆಗೋದಿಲ್ಲ ಅಥವಾ ಕಷ್ಟ ಆಗ್ತದೆ. ಅದಕ್ಕೆ ಸಮುದಾಯದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಚಟುವಟಿಕೆಯನ್ನ ಹಮ್ಮಿಕೊಳ್ಳಬೇಕಾದಾಗ ಸಮಯ, ಸಂದರ್ಭ ಮತ್ತು ಸನ್ನಿವೇಶ ಇವೆಲ್ಲವೂ ಅವರ ಅನುಕೂಲಕ್ಕೆ, ಗ್ರಾಮದ ಜನರ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಕಾರ್ಯಕ್ರಮಗಳು ಮತ್ತು ನಮ್ಮ ಸಮಯ ಮತ್ತು ಸ್ಥಳಗಳನ್ನ ಹೊಂದಿಸಿಕೊಳ್ಬೇಕಾಗ್ತದೆ. ಫಾಲೋ ಎಕ್ಸಿಸ್ಟಿಂಗ್ ಸೋಷಿಯಲ್ ಸಿಸ್ಟಮ್ಸ್ ಆಫ್ ದ ವಿಲೇಜ್. ಕೆಲವೊಂದು ಸಮುದಾಯಗಳಲ್ಲಿ, ಗ್ರಾಮೀಣ ಭಾಗಗಳಲ್ಲಿ ಮತ್ತು ಗಿರಿಜನ ಸಮುದಾಯಗಳಲ್ಲಿ ಕೆಲವೊಂದು ಸಾಮಾಜಿಕ ವ್ಯವಸ್ಥೆ ಅನ್ನುವಂಥದ್ದು ಇರ್ತದೆ. ಸಾಮಾಜಿಕ ವ್ಯವಸ್ಥೆ ಅನ್ನುವಂಥದ್ದು ಅದು ಪುರುಷ ಪ್ರಧಾನತೆ ಆಗ್ಬೋದು, ಅಥವಾ ವಿವಾಹದ ಬಗೆ ಆಗ್ಬೋದು, ಕುಟುಂಬದ ಬಗೆ ಆಗ್ಬೋದು, ಅಥವಾ ಕೆಲವೊಂದು ಸಾಮುದಾಯಿಕ ಚಟುವಟಿಕೆಗಳಾಗ್ಬೋದು. ಅವುಗಳನ್ನ ನಾವು ಇದ್ದಕ್ಕಿದ್ದಂತೆ ಅನುಸರಿಸಬೇಕು ಅನ್ನುವಂಥದ್ದು ಒಂದು ಅಂಶ ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಸೊ ಯಾವುದೇ ಒಂದು ಸಮುದಾಯದಲ್ಲಿ ಅವರ ಒಂದು ಸಾಮಾಜಿಕ ಆಚರಣೆ ಅಥವಾ ಸಾಮಾಜಿಕ ವ್ಯವಸ್ಥೆ ಇದೆ ಅಂತಂದ್ರೆ ಆ ವ್ಯವಸ್ಥೆಗೆ ನಾವು ಅಡ್ಡಿಪಡಿಸುವಂತ ಕೆಲಸವನ್ನ ಮಾಡಬಾರದು. ಯಾಕಂದ್ರೆ ನಮಗೆ ಸಮುದಾಯದ ಜನರ ಸಹಕಾರ ಬೇಕಾಗಿರ್ತದೆ. ಯೂಸ್ ಓಪನ್ ಎಂಡೆಡ್ ಕ್ವಶನ್ಸ್. ನಾವು ಸಮುದಾಯದ ಅಧ್ಯಯನ ಮಾಡಬೇಕಾದಾಗ ಗ್ರಾಮೀಣ ಸಮೀಕ್ಷೆಯ ಸಹಭಾಗಿತ್ವ ಸಮೀಕ್ಷೆಯ ಮೂಲಕ ಕೆಲವೊಮ್ಮೆ ಗ್ರಾಮದ ಗಣ್ಯರೊಂದಿಗೆ ಸಂದರ್ಶನ ಮಾಡ್ತೇವೆ, ಗ್ರಾಮದಲ್ಲಿರುವ ವಿವಿಧ ಗುಂಪುಗಳೊಂದಿಗೆ
ಮಹಿಳೆಯರೊಂದಿಗೆ, ಮಕ್ಕಳೊಂದಿಗೆ, ರೈತರೊಂದಿಗೆ, ಯುವಕರೊಂದಿಗೆ, ಕಿಶೋರಿಯರೊಂದಿಗೆ ಗುಂಪು ಚರ್ಚೆಗಳನ್ನ ಮಾಡ್ತೇವೆ. ಸೊ ಸಮುದಾಯವನ್ನ ಅರ್ಥ ಮಾಡಿಕೊಳ್ಳುವ ಸನ್ನಿವೇಶದಲ್ಲಿ ನಾವು ಮಾಡುವ ಪ್ರಶ್ನೆಗಳು ಓಪನ್ ಎಂಡೆಡ್ ಪ್ರಶ್ನೆಗಳಾಗಿರಬೇಕು. ಓಪನ್ ಎಂಡೆಡ್ ಕ್ವಶನ್ಸ್ ಆಗಿರಬೇಕು. ಓಪನ್ ಎಂಡೆಡ್ ಕ್ವಶನ್ಸ್ ಅಂತಂದ್ರೆ ಪ್ರಶ್ನೆಗೆ ಉತ್ತರ ಸುದೀರ್ಘವಾಗಿರುವಂತೆ ಇರಬೇಕು. ಪ್ರಶ್ನೆಗೆ ಉತ್ತರ ಹೌದು ಇಲ್ಲ ಅನ್ನುವ ಹಾಗೆ, ಅಥವಾ ಪ್ರಶ್ನೆಗೆ ಉತ್ತರ ಒಂದೇ ಪದದಲ್ಲಿ ಅಥವಾ ಒಂದೇ ವಾಕ್ಯದಲ್ಲಿ ಮುಗಿಯುವ ಹಾಗೆ ಇರಬಾರ್ದು. ಡಿಟೇಲ್ ಆಗಿ ಕೇಳುವಂತ ಪ್ರಶ್ನೆಗಳಾಗಿರಬೇಕು. ಉದಾಹರಣೆಗೆ ಯಾವ್ದೊಂದು ಸಮುದಾಯದಲ್ಲಿ ಇದೀವಿ ಅಂತಂದ್ರೆ ಆ ಸಮುದಾಯಕ್ಕೆ ಒಂದು ಹೆಸರು ಇರ್ತದೆ. ಈ ಸಮುದಾಯಕ್ಕೆ ಇಂಥ ಹೆಸರು ಹೇಗೆ ಬಂತು ಅನ್ನುವಂಥದ್ದನ್ನ ಕೇಳೋದಾಗಿರ್ಬೋದು. ಅಥವಾ ಈ ಸಮುದಾಯದಲ್ಲಿರುವಂತಹ ಕೆಲವೊಂದು ಆಚರಣೆಗಳಿದೆ, ಅದು ಯಾವಾಗಿಂದ ಹೇಗೆ ಅಂತ ವಿವರವಾಗಿ ಕೇಳುವಂತ ಒಂದು ಪ್ರಶ್ನೆಗಳು, ತೆರೆದ ಪ್ರಶ್ನೆಗಳನ್ನ ಹೆಚ್ಚು ಕೇಳಬೇಕು. ಅವಾಯ್ಡ್ ಆಸ್ಕಿಂಗ್ ಟೂ ಮೆನಿ ಕ್ವಶನ್ಸ್ ಅಟ್ ಎ ಟೈಮ್. ಸಮುದಾಯದಲ್ಲಿ ನಾವು ಕೆಲಸ ಮಾಡಬೇಕಾದಾಗ ಅಥವಾ ಒಂದು ಶಿಬಿರವನ್ನ ಮಾಡಬೇಕಾದಾಗ ನಾವು ನಮ್ಮ ಅನುಕೂಲಕ್ಕೆ, ನಮ್ಮ ಉಪಯೋಗಕ್ಕೆ, ನಮ್ಮ ಕಲಿಕೆಗೆ ನಾವು ಅಲ್ಲಿ ಹೋಗಿರ್ತೇವೆ. ಅಥವಾ ಸಮುದಾಯ ಸಂಘಟಕನಾದನು ಒಂದು ಸಮುದಾಯದಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾನೆ ಅಂತಂದ್ರೆ ಸಮುದಾಯ ಸಂಘಟಕನಾಗಿ ಅದು ಅವನ ಕಸಬು, ಅವನ ವೃತ್ತಿ, ಅವನ ಉಪಜೀವನ. ಹೀಗಾಗಿ ಸಮುದಾಯದವರೊಂದಿಗೆ ಕೆಲಸ ಮಾಡಬೇಕಾದಾಗ ಸಮುದಾಯದವರಿಗೆ ಕಿರಿಕಿರಿಯಾಗುವಂತೆ, ಇರಿಟೇಷನ್ ಆಗುವಂತೆ ತುಂಬಾ ಪ್ರಶ್ನೆಗಳನ್ನ, ಹೆಚ್ಚಿನ ಪ್ರಶ್ನೆಗಳನ್ನ, ಅನವಶ್ಯಕವಾದ ಪ್ರಶ್ನೆಗಳನ್ನ ಕೇಳತಕ್ಕದ್ದಲ್ಲ. ಅವಶ್ಯಕವಾದ ಪ್ರಶ್ನೆಗಳನ್ನ ಮಾತ್ರ ಆ ಪ್ರತಿಕ್ರಿಯಿಸೋರ ಒಂದು ಮನಸ್ಥಿತಿಯ ಆಧಾರದ ಮೇಲೆ, ಒಪ್ಪಿಗೆಯ ಆಧಾರದ ಮೇಲೆ ನಾವು ಕೇಳತಕ್ಕದ್ದು. ತುಂಬಾ ಪ್ರಶ್ನೆಗಳನ್ನ ಕೇಳಿದಾಗ ಎದುರಿನ ವ್ಯಕ್ತಿಗೆ ಇರುಸು ಮರುಸು ಅಥವಾ ಕಿರಿಕಿರಿ ಆಗುವಂತಹ ಸಂದರ್ಭಗಳು ಇರ್ತವೆ. ಹಾಗಾಗಿ ಅಗತ್ಯಗೆ ತಕ್ಕಂತೆ ನಾವು ಸಮುದಾಯದವರಿಗೆ ಪ್ರಶ್ನೆಗಳನ್ನ ಕೇಳಬೇಕು. ಅಲೋ ಪೀಪಲ್ ಟು ರೀಕಲೆಕ್ಟ್ ಆನ್ಸರ್ಸ್. ಸಮುದಾಯದ ಒಂದು ಐತಿಹಾಸಿಕ ವಿಷಯಗಳನ್ನ, ಉದಾಹರಣೆಗೆ ಸಮುದಾಯ 10 ವರ್ಷದ ಹಿಂದೆ, 20 ವರ್ಷದ ಹಿಂದೆ, 30 ವರ್ಷದಿಂದ, 40 ವರ್ಷದ ಹಿಂದೆ ಅಲ್ಲಿ ಆರೋಗ್ಯದ ಸ್ಥಿತಿ ಹೇಗಿತ್ತು, ಶಿಕ್ಷಣದ ಸ್ಥಿತಿ ಹೇಗಿತ್ತು, ಹಾಗೆ ಬರುತ್ತಿರುವ ಕಾಯಿಲೆಗಳಿಗೂ ಮತ್ತು ಹೀಗೆ ಬರುತ್ತಿರುವಂತಹ ಕಾಯಿಲೆಗಳಿಗೂ ವ್ಯತ್ಯಾಸ ಏನು, ಅಥವಾ ನಿರ್ದಿಷ್ಟ ಸಮುದಾಯದ ಒಂದು ಮೊಬಿಲಿಟಿ, ಸಾಮಾಜಿಕ ಒಂದು ಸೋಷಿಯಲ್ ಮೊಬಿಲಿಟಿ ಹೇಗೆ ಬದಲಾಗ್ತಾ ಬಂದಿದೆ ಅನ್ನುವಂಥ ಪ್ರಶ್ನೆಗಳನ್ನ ಕೇಳಬೇಕಾದಾಗ ಜನಗಳಿಗೆ ತಕ್ಷಣಕ್ಕೆ ಉತ್ತರಿಸುವಂತೆ ನಾವು ಅಪೇಕ್ಷಿಸಬಾರದು ಮತ್ತು ಒತ್ತಾಯಿಸಬಾರದು. ಕೆಲವೊಂದು ಈ PRA ಟೆಕ್ನಿಕ್ಸ್ ಅಲ್ಲಿ ನಾವು ಆ ಸಮುದಾಯದ ಇತಿಹಾಸವನ್ನ ತಿಳ್ಕೊಳ್ತೇವೆ. 50 ವರ್ಷದ ಹಿಂದೆ, 40 ವರ್ಷದ ಹಿಂದೆ ಈಗೆಲ್ಲ ಪ್ರಶ್ನೆಗಳು ಇರ್ತವೆ. ಅಂತ ಸಂದರ್ಭದಲ್ಲಿ ಅವರು ಆಲೋಚಿಸಿ ನೆನಪು ಮಾಡಿಕೊಳ್ಳಲಿಕ್ಕೆ ನಾವು ಅನುಕೂಲ ಮಾಡಿಕೊಳ್ಳಬೇಕು. ಬೇಗ ಹೇಳ್ರಿ ಅನ್ನುವಂತ ಒಂದು ಅವಸರ ಅಥವಾ ಒತ್ತಡ ಹೇರುವಂತ ಕೆಲಸವನ್ನ ಸಮುದಾಯ ಸಂಘಟಕರು ಅಥವಾ ಶಿಬಿರಾರ್ಥಿಗಳು ಸಮುದಾಯದಲ್ಲಿ ಮಾಡತಕ್ಕದ್ದಲ್ಲ. ಎನ್ಕರೇಜ್ ಡಿಸ್ಕಷನ್ಸ್ ಅಮಾಂಗ್ ದ ವಿಲೇಜರ್ಸ್ ದೆಮ್ಸೆಲ್ಫ್. ಈ PRA ಇನ್ನೊಂದು ವಿಶೇಷ ಏನು ಅಂತಂದ್ರೆ, ನಮಗೆ ಸಿಗುವ ಮಾಹಿತಿ ಅಥವಾ ದತ್ತಾಂಶ ಸತ್ಯದಿಂದ ಕೂಡಿದೆ ಇಲ್ಲೋ ಅನ್ನೋದನ್ನ ಪರೀಕ್ಷೆ ಮಾಡ್ಲಿಕ್ಕೂ ಅವಕಾಶ ಇದೆ. ಉದಾಹರಣೆಗೆ ನಾವು ಒಂದು ಸಮುದಾಯದಲ್ಲಿರುವಂತ ಗ್ರಾಮ ಪಂಚಾಯಿತಿ ಅಥವಾ ಆಸ್ಪತ್ರೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇಲ್ಲವೋ, ಜನರ ಪರವಾಗಿ ಇದೆ ಇಲ್ಲೋ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತಂದಾಗ ಅದನ್ನ ಹೇಳ್ಬೇಕಾದಾಗ ಕೆಲವೊಬ್ರು ಚೆನ್ನಾಗಿ ಆಸ್ಪತ್ರೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಇನ್ನು ಕೆಲವರು ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಸೊ ಅಂತ ಸಂದರ್ಭದಲ್ಲಿ ಆ ಸಮುದಾಯದವರೇ, ಗ್ರಾಮದವರೇ ಚರ್ಚೆ ಮಾಡಿ
ಚೆನ್ನಾಗಿದೆ ಅಂದ್ರೆ ಹೇಗೆ ಚೆನ್ನಾಗಿದೆ ಅಂತೀರಿ ನೀವು? ಇದು ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರಿ ಮತ್ತೆ ಚೆನ್ನಾಗಿದೆ ಅಲ್ಲ ಅಂತ ಹೇಳುವ ಈ ತರ ಅವರ ಮಧ್ಯೆ ಚರ್ಚೆ ನಡೆದು ಆಮೇಲೆ ಒಂದು ತೀರ್ಮಾನಕ್ಕೆ ಬಂದು ಪ್ರತಿಕ್ರಿಯೆ ನೀಡಲಿಕ್ಕೆ ಅವಕಾಶ ಇರ್ತದೆ. ಸೊ ಹಾಗಾಗಿ ನಾವು ಗುಂಪು ಚರ್ಚೆಯನ್ನ ಮಾಡಬೇಕಾದಾಗ ಅವರ ಮಧ್ಯೆ ಏರ್ಪಡುವ ಚರ್ಚೆಗಳಿಗೆ ನಾವು ಅವಕಾಶ ಮಾಡಿಕೊಡಬೇಕು. ಯಾಕೆ ಅಂತಂದ್ರೆ ನಮಗೆ ಸಿಗುವ ಮಾಹಿತಿ ಸತ್ಯದಿಂದ ಕೂಡಿದು ಇಲ್ಲೋ ಅಂತ ಹೇಳಿ ಪರೀಕ್ಷೆಗೊಳಪಡಿಸಿ ನಮಗೆ ಸಿಗ್ಲಿಕ್ಕೆ ಅದು ಅನುಕೂಲವಾಗ್ತದೆ. ಟೇಕ್ ಡಿಟೇಲ್ಡ್ ನೋಟ್ ಆಫ್ ದ ಡಿಸ್ಕಷನ್ಸ್ ಅಂಡ್ ರೆಸ್ಪಾನ್ಸಸ್. ಸೊ ಶಿಬಿರಾರ್ಥಿಗಳು ಅಥವಾ ಸಮುದಾಯ ಸಂಘಟಕನಾದವನು ಸಮುದಾಯದಲ್ಲಿ ಕಾರ್ಯನಿರ್ವಹಿಸಬೇಕಾದಾಗ ಸಮುದಾಯಕ್ಕೆ ಸಂಬಂಧಿಸಿದ ಅಧ್ಯಯನವನ್ನ ಮಾಡಬೇಕಾದಾಗ ನಮಗೆ ಸಿಗುವ ಮಾಹಿತಿ ಮತ್ತು ದತ್ತಾಂಶವನ್ನ ನಾವು ನಡೆಸುವ ಚರ್ಚೆಯ ಒಟ್ಟಾರೆ ಸಾರಾಂಶವನ್ನ ನಾವು ಬರೆದುಕೊಳ್ಳಬೇಕು, ದಾಖಲಿಸಬೇಕು. ಯಾಕೆ ಅಂತಂದ್ರೆ ನಾವು ಸಮುದಾಯದೊಂದಿಗೆ ಚರ್ಚೆ ಮಾಡಿ ಹಾಗೆ ಬಿಟ್ಬಿಟ್ರೆ ನಮಗೆ ಅದರಲ್ಲಿರುವಂತ ಮುಖ್ಯವಾದಂತ ಅಂಶಗಳು ಮರೆಯುವ ಸಾಧ್ಯತೆ ಇರ್ತದೆ. ಆ ಕಾರಣಕ್ಕಾಗಿ ಸಮುದಾಯದವರೊಂದಿಗೆ ನಾವು ಚರ್ಚೆ ಮಾಡಬೇಕಾದಾಗ ನಮಗೆ ಸಿಗುವ ಪ್ರತಿಕ್ರಿಯೆಗಳನ್ನು ನಾವು ದಾಖಲಿಸಬೇಕು. ಅವಾಯ್ಡ್ ಇಂಡಿವಿಜುವಲ್ಸ್ ಹೂ ಆರ್ ಟ್ರೈಂಗ್ ಟು ಡಾಮಿನೇಟ್. ಕೆಲವೊಮ್ಮೆ ಏನಾಗ್ತದೆ, ಸಮುದಾಯದಲ್ಲಿ ಕೆಲಸ ಮಾಡಬೇಕಾದಾಗ ಸಮುದಾಯದೊಳಗಿನವರೇ ಕೆಲವೊಬ್ಬರು ಇರ್ತಾರೆ, ಸ್ವಲ್ಪ ಡಾಮಿನೆಂಟ್ ಇರ್ತಾರೆ, ಬೇರೆಯವರಿಗೆ ಮಾತಾಡಕ್ಕೆ ಬಿಡ್ತಾ ಇರೋದಿಲ್ಲ. ಸೊ ಹಂಗಾದಾಗ ನಮಗೆ ಅಲ್ಲಿ ವಾಸ್ತವಿಕ ಮತ್ತು ಸತ್ಯಾಂಶದಿಂದ ಕೂಡಿದಂತ ಮಾಹಿತಿ ಸಿಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ನಾವು ಯಾರು ಇನ್ನೊಬ್ಬರ ಮೇಲೆ ಡಾಮಿನೇಟ್ ಮಾಡ್ತಾರೆ ಅಂಥವರನ್ನ ನಾವು ಸುಮ್ಮನೆ ಕೂಡಿಸುವಂತ ಅಥವಾ ಬದಿಗೆ ಒತ್ತುವಂತ ಕೆಲಸವನ್ನ ಮಾಡಿದಾಗ ಚರ್ಚೆಗಳಾಗ್ಲಿ ಸಂದರ್ಶನಗಳಾಗ್ಲಿ ನಾವು ಮಾಡುವಂತ ಚಟುವಟಿಕೆಗೆ ಒಂದು ಅರ್ಥ ಸಿಗ್ಲಿಕ್ಕೆ ಅದು ಉಪಯೋಗವಾಗುತ್ತೆ. ಡು ನಾಟ್ ಪ್ರೊಲಾಂಗ್ ಇಂಟರ್ವ್ಯೂ ಅನ್ನೆಸೆಸರಿಲಿ. ಸಮುದಾಯದವರೊಂದಿಗೆ ವಿಶೇಷವಾಗಿ ಸಮುದಾಯದ ಮುಖಂಡರು, ಮುಖ್ಯಸ್ಥರು, ಪ್ರಭಾವಿ ಇದ್ದಂಥವರು, ನಾಯಕರು ಸಂದರ್ಶನಗಳನ್ನು ಮಾಡಬೇಕಾದಾಗ ಸಂದರ್ಶನದ ಸಮದ ಚೌಕಟ್ಟನ್ನು ನಾವು ಗಮನಿಸಬೇಕು. ಆಮೇಲೆ ಯಾವುದೇ ಕಾರಣಕ್ಕೂ ನಾವು ಅನವಶ್ಯಕವಾಗಿ ಸಂದರ್ಶನವನ್ನ ಡ್ರ್ಯಾಗ್ ಮಾಡುವಂಥದ್ದಲ್ಲಿ ಮುಂದುವರಿಸುವಂತ ಹೋಗುವಂತ ಕೆಲಸವನ್ನ ಮಾಡಬಾರದು. ಇದರ ಅರ್ಥ ಅಗತ್ಯಗೆ ತಕ್ಕಂತೆ ನಮ್ಮ ಸಂದರ್ಶನ ಇರಬೇಕು. ಅವಾಯ್ಡ್ ಡಿಸ್ಟ್ರಾಕ್ಟಿಂಗ್ ಬಿಹೇವಿಯರ್. ಸಮಾಜಕಾರ ವಿದ್ಯಾರ್ಥಿಗಳು ಶಿಬಿರವನ್ನ ಮಾಡಲಿಕ್ಕೆ ಯಾವುದೇ ಸಮುದಾಯದಲ್ಲಿ ಹೋದಾಗ ನಮ್ಮ ವರ್ತನೆ ಬಹಳ ಮುಖ್ಯ ಆಗಿರ್ತದೆ. ಯಾಕೆಂತಂದ್ರೆ ಶಿಬಿರಾರ್ಥಿಗಳು ತೋರುವ ವರ್ತನೆಯ ಮೇಲೆ ಜನರು ಇವರೆಂಥವರು ಅನ್ನೋ ಒಂದು ವ್ಯಾಖ್ಯಾನವನ್ನ ಮಾಡಲಿಕ್ಕೆ ಅದು ಆಧಾರವಾಗಿರ್ತದೆ. ಸೊ ಶಿಬಿರಾರ್ಥಿಗಳು ಪರಸ್ಪರ ಇರುವಂತ ವರ್ತನೆ ಮತ್ತು ಸಮುದಾಯದವರೊಂದಿಗೆ ನಡ್ಕೊಳ್ಳುವಂತ ವರ್ತನೆ ಅಂತಂದ್ರೆ ನಾವು ಆಡುವ ಆಗ್ಬಹುದು, ನಾವು ತೊಡುವಂತ ತೊಡುಗೆಗಳಾಗಬಹುದು, ಆಮೇಲೆ ವಿವಿಧ ಕ್ಲಿಷ್ಟಕರ ಮತ್ತು ಕಾನ್ಫ್ಲಿಕ್ಟಿಂಗ್ ಸಂದರ್ಭಗಳನ್ನ ಹ್ಯಾಂಡಲ್ ಮಾಡೋದಾಗಿರ್ಬೋದು. ಇವುಗಳನ್ನೆಲ್ಲವೂ ಬಹಳ ಮುಖ್ಯ ಆಗ್ತದೆ. ಎಷ್ಟೋ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಶಿಬಿರಾರ್ಥಿಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬಂದಾಗ, ಜಗಳಗಳು ಬಂದಾಗ ನಾವು ಬೇರೆ ಬೇರೆ ಶಬ್ದಗಳನ್ನ ಬಳಸ್ತಾ ಇರ್ತೀವಿ, ಬಳಸಲಾರದ ಶಬ್ದಗಳನ್ನ ಬಳಸ್ತಾ ಇರ್ತೀವಿ. ನಮಗ್ ಗಮನದಲ್ಲಿ ಇರೋದಿಲ್ಲ, ನಮ್ಮನ್ನ ಅಲ್ಲಿ ಸಮುದಾಯದವರು ನೋಡ್ತಾ ಇರ್ತಾರೆ ಅಂತ ಹೇಳಿ. ಸೊ ನಾವು ಪರಸ್ಪರ ವಿನಿಯೋಗಿಸುವ ಭಾಷೆ, ಶಬ್ದ ಮತ್ತು ಒಟ್ಟಾರೆ ನಮ್ಮ ವರ್ತನೆಯನ್ನ ಸಮುದಾಯದವರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಸೊ ಹೀಗಾಗಿ ನಮ್ಮ ವರ್ತನೆಯಿಂದ ಸಮುದಾಯ ಸಂಘಟಕರ ಬಗ್ಗೆ, ಶಿಬಿರಾರ್ಥಿಗಳ ಬಗ್ಗೆ ಅಥವಾ ಒಂದು ಶಿಕ್ಷಣದ ಸಂಸ್ಥೆಯ ಬಗ್ಗೆ ಕೆಟ್ಟು ಅಭಿಪ್ರಾಯ ಮೂಡುವ ಹಾಗೆ
ನಾವು ನಡೆದುಕೊಳ್ಳತಕ್ಕದ್ದಲ್ಲ. ಡು ನಾಟ್ ಗಿವ್ ಫಾಲ್ಸ್ ಪ್ರಾಮಿಸಸ್. ಶಿಬಿರಾರ್ಥಿಗಳು ಶಿಬಿರವನ್ನು ಮಾಡಲಿಕ್ಕೆ ಯಾವುದೇ ಒಂದು ಸಮುದಾಯಕ್ಕೆ ಹೋದಾಗ ಯಾವುದೇ ಕಾರಣಕ್ಕೂ ನಾವು ನಿಮಗೆ ಅದನ್ನ ಕೊಡಿಸ್ತೇವೆ, ಇದನ್ನ ಕೊಡಿಸ್ತೇವೆ ಅನ್ನುವಂಥ ಪೊಳ್ಳು ಪ್ರಾಮಿಸ್ಗಳನ್ನ ಮಾಡತಕ್ಕದ್ದಲ್ಲ. ಸಮುದಾಯ ಸಂಘಟಕನ ಸಂದರ್ಭದಲ್ಲೂ ಸಹ ಇದು ಅಷ್ಟೇ ಸತ್ಯ. ನಮ್ಮಿಂದ ಆಗದ ಅಥವಾ ನಮ್ಮ ಕೆಲಸದ ಪರಿವಿಧಿಯಲ್ಲಿರದ ಪ್ರಾಮಿಸಸ್ ಅನ್ನ ನಾವು ಮಾಡತಕ್ಕದ್ದಲ್ಲ. ಆಮೇಲೆ ನಾವು ಸರಿಯಾದ ಮಾಹಿತಿಯನ್ನೇ ಸಮುದಾಯದವರಿಗೆ ಕೊಡಬೇಕು. ಎಷ್ಟೋ ಸಂದರ್ಭದಲ್ಲಿ ನಾವು ಅದನ್ನ ಮಾಡುವಂತ ಪ್ರಸಂಗಗಳನ್ನ ನಾವು ಕಾಣಲಿಕ್ಕೆ ಸಿಗೋದಿಲ್ಲ. ಡು ನಾಟ್ ಕಮೆಂಟ್ ಪಬ್ಲಿಕ್ಲಿ. ನಾವು ಸಮುದಾಯದವರ ಬಗ್ಗೆ ಅಥವಾ ನಮ್ಮ ಸಹೋದ್ಯೋಗಿಗಳ ಬಗ್ಗೆ ಏನಾದರೂ ಟೀಕೆ ಟಿಪ್ಪಣಿ ಮಾಡೋದಿದ್ದಾಗ ನಾವು ಅದನ್ನ ಸಾರ್ವಜನಿಕವಾಗಿ ಸಮುದಾಯದಲ್ಲಿ ಎಲ್ಲರೂ ಕೇಳಿಸಿಕೊಳ್ಳುವಂತೆ ಅಥವಾ ಸಮುದಾಯದವರ ಸಮ್ಮುಖದಲ್ಲಿ ಟೀಕೆಗಳನ್ನ ಮಾಡತಕ್ಕದ್ದಲ್ಲ. ಯಾಕೆ ನಾವು ಮಾಡುವ ಟೀಕೆಗಳ ಮೇಲೆ ಸಮುದಾಯದ ಜನ ನಮ್ಮ ಮೇಲೆ ಇರುವಂತ ಒಂದು ವಿಶ್ವಾಸಕ್ಕೆ ಧಕ್ಕೆ ಬರ್ತದೆ. ಸೊ ಜೊತೆಗೆ ಕೆಲಸ ಮಾಡಬೇಕಾದಾಗ ಭಿನ್ನಾಭಿಪ್ರಾಯಗಳು ಬರೋದು ಸಹಜ, ಸಮಸ್ಯೆಗಳು ಉದ್ಭವಿಸುವುದು ಸಹಜ. ಆ ಸಮಸ್ಯೆಗಳು ಮತ್ತು ಭಿನ್ನಾಭಿಪ್ರಾಯಗಳು ಉದ್ಭವಿಸಿದಾಗ ಅದನ್ನ ನಾವು ನಮ್ಮ ಒಂದು ಕ್ಲೋಸ್ ಸರ್ಕಲ್ ಏನಿದೆ, ಶಿಬಿರಾರ್ಥಿಗಳು ಮಾತ್ರ ಸೇರಿದಾಗ ಅವುಗಳನ್ನ ಚರ್ಚಿಸಿ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಇಷ್ಟೆಲ್ಲ ಡೂಸ್ ಅಂಡ್ ಡೋಂಟ್ಸ್ ಏನಿದೆ ಸಮುದಾಯದಲ್ಲಿ ನಾವು ಕಾರ್ಯನಿರ್ವಹಿಸಬೇಕಾದಾಗ ಅಥವಾ ಸಮುದಾಯದ ಒಂದು ಶಿಬಿರವನ್ನ ಮಾಡಬೇಕಾದಾಗ ಶಿಬಿರಾರ್ಥಿಗಳಾದಂಥವರು ಗಮನದಲ್ಲಿ ಇಟ್ಕೊಳ್ಬೇಕಾದಂತ, ಮಾಡಬೇಕಾದಂತ ಮತ್ತು ಮಾಡಬಾರದಂತ ಕೆಲವೊಂದು ಪ್ರಮುಖ ಅಂಶಗಳಿವೆ. ಅದೇ ತರ ಸಮುದಾಯ ಸಂಘಟಕರಾದ್ರಾಗೂ ಕೂಡ ನಾವು ನಾಳೆ MSW ಮುಗಿಸಿ ಸಮುದಾಯದಲ್ಲಿ ಕೆಲಸ ಮಾಡಬೇಕಾದಾಗೂ ಸಹ ಈ ಅಂಶಗಳನ್ನು ನಾವು ಗಮನದಲ್ಲಿಟ್ಟರೆ ನಾವು ಹೆಚ್ಚು ವ್ಯವಸ್ಥಿತವಾಗಿ ಮತ್ತು ನಮ್ಮ ಹೆಚ್ಚು ಯಶಸ್ಸನ್ನ ಕಾಣಲಿಕ್ಕೆ ಅದು ಕಾರಣ ಆಗ್ತದೆ. ಸೊ ಇವುಗಳನ್ನ ಗಮನದಲ್ಲಿಡದಿದ್ದರೆ ಸಮುದಾಯದವರ ಟೀಕೆಗೆ ಅಥವಾ ಸಮುದಾಯದವರ ತಿರಸ್ಕಾರಕ್ಕೆ ಅದು ಕಾರಣವಾಗ್ತದೆ. ಸೊ ಸಹಭಾಗಿತ್ವ ದೃಷ್ಟಿಕೋನದಿಂದ ನಾವು ಸಮುದಾಯದಲ್ಲಿ ಕೆಲಸ ಮಾಡಬೇಕಾದಾಗ ಅದು ಗ್ರಾಮೀಣ ಸಹಭಾಗಿತ್ವ ಇರ್ಬೋದು ಅಥವಾ ಸೂಕ್ಷ್ಮ ನಿಯೋಜನೆ ಇರ್ಬೋದು, ಗ್ರಾಮದ ಅಥವಾ ಸಮುದಾಯದಲ್ಲಿ ನಾವೊಬ್ಬರಾಗಿ ಕಾರ್ಯನಿರ್ವಹಿಸಿ ಸಮುದಾಯವನ್ನು ಅರ್ಥ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಈ ಎಲ್ಲಾ ಅಂಶಗಳನ್ನು ನಾವು ಗಮನದಲ್ಲಿ ಇಡ್ಲೇಬೇಕಾಗಿರ್ತದೆ. Now let's understand 4 important techniques of PRA or microplanning. ಸಾಮಾನ್ಯವಾಗಿ ಶಿಬಿರದಲ್ಲಿ ನಾವು ಪ್ರಾಕ್ಟೀಸ್ ಮಾಡುವಂತ ಹಲವಾರು ತಂತ್ರಗಳಲ್ಲಿ ಇವತ್ತು 4 ತಂತ್ರಗಳನ್ನ, ಪ್ರತಿದಿನ 4 ತಂತ್ರಗಳನ್ನ ಕುರಿತು ಸಂಪನ್ಮೂಲ ವ್ಯಕ್ತಿಗಳು ಅಥವಾ ನಮ್ಮ ವಿಭಾಗದ ಶಿಕ್ಷಕರು ನಿಮ್ಮೊಂದಿಗೆ ಹಂಚಿಕೊಳ್ತಾರೆ. ಸೊ ಇವತ್ತು 4 ಪ್ರಮುಖವಾದಂತಹ ತಂತ್ರಗಳ ಕುರಿತು ನಾವು ಚರ್ಚೆ ಮಾಡೋಣ. ಮೊದಲನೇದು ಸ್ಟಾರ್ಚ್ ಮಾರ್ಚ್. ಸ್ಟಾರ್ಚ್ ಮಾರ್ಚ್ ಅಂದ್ರೆ ಪಂಜು ಮೆರವಣಿಗೆ. ಸ್ಟಾರ್ಚ್ ಅಂದ್ರೆ ಪಂಜು, ಪಂಜು ಅಂದ್ರೆ ದೀವಿಗೆ. ಈ ರಾಜರು ವಿದ್ಯುತ್ ಶಕ್ತಿ ಇಲ್ಲದ ಸಮಯದಲ್ಲಿ ಹಿಂದಿನ ಕಾಲದಲ್ಲಿ ಈ ಎಣ್ಣೆಯಿಂದ ಒಂದು ಕಟ್ಟಿಗೆಗೆ ಬಟ್ಟೆ ಸುತ್ತಿ ದೀವಿಗೆ ಅಂತ ಬಳಸ್ತಾ ಇದ್ರು. ಅದು ದೀವಿಗೆ. ಮಾರ್ಚ್ ಅಂದ್ರೆ ಮೆರವಣಿಗೆ. ಸ್ಟಾರ್ಚ್ ಅಂದ್ರೆ ದೀವಿಗೆ, ಮಾರ್ಚ್ ಅಂದ್ರೆ ಮೆರವಣಿಗೆ. ಯಾವುದೇ ಒಂದು ಸಮುದಾಯವನ್ನ ನಾವು ಪ್ರವೇಶಿಸಿದ ದಿನ ಮೊಟ್ಟ ಮೊದಲು ಮಾಡುವಂತ ಚಟುವಟಿಕೆ ಇದಾಗಿರ್ತದೆ, ಸ್ಟಾರ್ಚ್ ಮಾರ್ಚ್, ಪಂಜು ಮೆರವಣಿಗೆ. ಪಂಜು ಮೆರವಣಿಗೆ ಅದರದ್ದೇ ಆದಂತ ಕೆಲವೊಂದು ಪ್ರಮುಖ ಉಪಯೋಗಗಳನ್ನ ಹೊಂದಿರುವಂಥದ್ದು. ಇದರದ್ದು ಉದ್ದೇಶ ಏನು? ಪಂಜು ಮೆರವಣಿಗೆ ಮಾಡುವಂತ ಉದ್ದೇಶ ಏನು?
ಮೊದಲನೇ ಅಂಶ ನಾವು ತಿಳ್ಕೊಬೇಕಾಗಿದೆ ಅಂದ್ರೆ ಪಂಜು ಮೆರವಣಿಗೆಯಿಂದ ನಾವು ಯಾವುದೇ ಸಮುದಾಯವನ್ನ ಪ್ರವೇಶಿಸಿದ ಮೇಲೆ ನಮ್ಮ ಚಟುವಟಿಕೆ ಪ್ರಾರಂಭವಾಗ್ತದೆ. ನಾವು ಸಮುದಾಯವನ್ನ ಯಾವಾಗಲೇ ಪ್ರವೇಶಿಸಲಿ, ಬೆಳಗ್ಗೆನೆ ಪ್ರವೇಶಿಸಲಿ, ಮಧ್ಯಾಹ್ನ ಪ್ರವೇಶಿಸಲಿ, ಆದರೆ ಸಂಜೆ ಈ ಒಂದು ಚಟುವಟಿಕೆಯಿಂದ, ಪಂಜು ಮೆರವಣಿಗೆಯಿಂದ ನಮ್ಮ ಒಂದು ಸಮುದಾಯದ ಶಿಬಿರ ಆಗ್ಬೋದು ಅಥವಾ ಸಮುದಾಯದ ಚಟುವಟಿಕೆ ಆಗ್ಬೋದು ಅನ್ನೋದು ಪ್ರಾರಂಭ ಆಗುತ್ತೆ. ಸೊ ಪಂಜು ಮೆರವಣಿಗೆ ಮಾಡುವುದ ಉದ್ದೇಶ ಏನು, ಯಾಕೆ ಪಂಜು ಮೆರವಣಿಗೆ ನಾವು ಮಾಡ್ತೇವೆ ಅಥವಾ ಸಿಗ್ನಿಫಿಕೆನ್ಸ್ ಇದ್ರ ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದು, ಟು ಕಮ್ಯುನಿಕೇಟ್ ಎವ್ರಿವನ್ ಅಬೌಟ್ ಅವರ್ ಅರೈವಲ್ ಟು ಕಮ್ಯುನಿಟಿ. ನಾವು ಯಾವುದೇ ಒಂದು ಹೊಸ ಸಮುದಾಯಕ್ಕೆ ಹೋದಾಗ, ಶಿಬಿರಾರ್ಥಿಗಳಾಗಿ ಹೋಗ್ಬೋದು ಅಥವಾ ಒಂದು ತಂಡದಲ್ಲಿ ಹೋಗ್ಬೋದು, ಯಾವುದೇ ಒಂದು ಸ್ವಯಂ ಸೇವಾ ಸಂಸ್ಥೆ ಮೂಲಕ ಹೋಗ್ಬೋದು ಅಥವಾ ಶಿಬಿರಾರ್ಥಿಗಳಿಗೆ ಹೋಗ್ಬೋದು. ಯಾವುದೇ ಒಂದು ಹೊಸ ಸಮುದಾಯಕ್ಕೆ ನಾವು ಹೋದಾಗ ಸಮುದಾಯದಲ್ಲಿ ಇರುವಂತ ಎಲ್ಲರಿಗೂ ಸಹ ನಾವು ಬಂದಿದ್ದೇವೆ ಎನ್ನುವ ಒಂದು ಸಂದೇಶವನ್ನ ಕೊಡುವುದಕ್ಕಾಗಿ ಈ ಒಂದು ತಂತ್ರ ಮುಖ್ಯವಾಗ್ತದೆ. ಕಡಿಮೆ ಸಮಯದಲ್ಲಿ ಸಮುದಾಯದ ಎಲ್ಲರಿಗೂ ತಿಳಿಸಲು ಈ ಪಂಜು ಮೆರವಣಿಗೆ ಉಪಯೋಗವಾಗ್ತದೆ. ಟು ಅಟರ್ ದ ಸ್ಲೋಗಾನ್ಸ್ ಆಫ್ ಸೋಷಿಯಲ್ ಅವೇರ್ನೆಸ್. ಪಂಜು ಮೆರವಣಿಗೆ ಮಾಡುವಾಗ ಸಾಮಾಜಿಕ ಜಾಗೃತಿಯ ಸ್ಲೋಗಾನ್ಸ್, ಘೋಷಣೆಗಳನ್ನ ಕೂಗುವುದರ ಮೂಲಕ ಅರಿವನ್ನ ಮೂಡಿಸುವಂಥದ್ದು ಮತ್ತು ನಾವು ಬಂದಿದ್ದೇವೆ ಅಥವಾ ಯಾರೋ ಬಂದಿದ್ದಾರೆ ಅನ್ನುವುದನ್ನ ಸಮುದಾಯದವರಿಗೆ ಗುರುತು ಮಾಡುವಂತಹ ಒಂದು ಉದ್ದೇಶವನ್ನ ಸ್ಟಾರ್ಚ್ ಮಾರ್ಚ್ ಹೊಂದಿರುತ್ತದೆ. ಇನ್ವಾಲ್ವ್ ಚಿಲ್ಡ್ರನ್ ಇನ್ ಟು ದ ಮಾರ್ಚ್. ಸಾಮಾನ್ಯವಾಗಿ ಯಾವುದೇ ಒಂದು ಸಮುದಾಯದಲ್ಲಿ, ವಿಶೇಷವಾಗಿ ಗ್ರಾಮೀಣ ಮತ್ತು ಗಿರಿಜನ ಸಮುದಾಯಗಳಲ್ಲಿ ಸೋಷಿಯಲ್ ವರ್ಕ್ ಕ್ಯಾಂಪ್ ಅನ್ನ ಮಾಡಲಿಕ್ಕೆ ಹೋದಾಗ ನಮಗೆ ಸ್ಪಂದಿಸುವ ಅಥವಾ ನಮ್ಮ ಕಡೆಗೆ ಮೊದಲು ಬರುವಂತ ಸಮುದಾಯದ ಜನ ಯಾರು ಅಂತಂದ್ರೆ ಆ ಸಮುದಾಯದಲ್ಲಿರುವಂತ ಮಕ್ಕಳು. ಸೊ ನಾವು ನಮ್ಮ ಮೆರವಣಿಗೆಯನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ಅಲ್ಲಿನ ಉಪಲಬ್ಧ ಮಕ್ಕಳನ್ನ ನಾವು ತೊಡಗಿಸಿಕೊಂಡಾಗ ಆ ಮಕ್ಕಳು ತಮ್ಮ ತಮ್ಮ ಮನೆಗೆ ಹೋಗಿ ಅವರ ಪಾಲಕರಿಗೆ ನಮ್ಮ ಬಗ್ಗೆ ತಿಳಿಸುವಂತಕ್ಕೆ ಅದು ಅನುಕೂಲವಾಗ್ತದೆ. ಟು ಸೆಟ್ ಎ ಟ್ರೆಂಡ್ ಆನ್ ದ ಫಸ್ಟ್ ಡೇ ಆಫ್ ದ ಕ್ಯಾಂಪ್. ಶಿಬಿರವನ್ನ ಮಾಡ್ತಾ ಇದ್ದಾರೆ, ಶಿಬಿರದ ಮೊದಲನೇ ದಿನ ಆ ಸಮುದಾಯದಲ್ಲಿ ಒಂದು ಟ್ರೆಂಡ್ ಅನ್ನ, ಕೆಲವು ದಿನಗಳ ಕಾಲ ನಡೆಯಲಿರುವ ಶಿಬಿರಗಳ ಒಂದು ಟ್ರೆಂಡ್ ಅನ್ನ ಸೃಷ್ಟಿಸಲಿಕ್ಕೆ ಅಥವಾ ಸಮುದಾಯ ಸಂಘಟಕನಾದವನು ಮುಂದೆ ಮಾಡಲಿರುವ ಕಾರ್ಯಚಟುವಟಿಕೆಗಳ ಒಂದು ಟ್ರೆಂಡ್ ಅನ್ನ ಹಾಕ್ಲಿಕ್ಕೆ ಈ ಪಂಜು ಮೆರವಣಿಗೆ ಅನ್ನುವಂಥದ್ದು ಮುಖ್ಯ ಆಗ್ತದೆ. ಟು ಮೊಬಿಲೈಸ್ ಪೀಪಲ್ ಫಾರ್ ದ ಇನಾಗ್ರೇಷನ್ ಆಫ್ ದ ಕ್ಯಾಂಪ್. ಸಾಮಾನ್ಯವಾಗಿ ಯಾವುದೇ ಒಂದು ಸಮುದಾಯದಲ್ಲಿ ನಾವು ಕಾರ್ಯನಿರ್ವಹಿಸಲಿಕ್ಕೆ ಹೋದಾಗ ನಾವು ಯಾರು, ಯಾಕೆ ಬಂದಿದ್ದೇವೆ, ಏನನ್ನ ಮಾಡುವಂತ ಏನೆಲ್ಲ ಚಟುವಟಿಕೆಗಳನ್ನ ಮಾಡಲಿದ್ದೇವೆ ಮತ್ತು ಸಮುದಾಯದವರಿಂದ ನಮಗೆ ಅಪೇಕ್ಷಿತ ಸಹಕಾರ ಮತ್ತು ಬೆಂಬಲ ಏನು ಅನ್ನೋದನ್ನ ಒಂದು ಔಪಚಾರಿಕ ಕಾರ್ಯಕ್ರಮದ ಮೂಲಕ ತಿಳಿಸ್ಬೇಕಾಗ್ತದೆ. ಆ ಕಾರಣಕ್ಕಾಗಿ ಸಮುದಾಯದ ಜನರನ್ನ ಒಂದು ಕಡೆ ಸೇರಿಸಲಿಕ್ಕೆ ಈ ಪಂಜು ಮೆರವಣಿಗೆ ನಮಗೆ ಉಪಯೋಗವಾಗ್ತದೆ. ಸೊ ನಾವು ಮೊದಲನೇ ದಿನ ಒಂದು ಗ್ರಾಮದ ಸಭೆಯನ್ನ ಮಾಡ್ಬೇಕಾಗುತ್ತೆ. ಅದು ಗ್ರಾಮ ಸಭೆ ಆಗ್ಬೋದು ಅಥವಾ ಯಾವುದೇ ಒಂದು ಔಪಚಾರಿಕ ಕಾರ್ಯಕ್ರಮ ಆಗ್ಬೋದು, ಉದ್ಘಾಟನೆ ಕಾರ್ಯಕ್ರಮ ಆಗ್ಬೋದು. ಸೊ ಅದರಲ್ಲಿ ಆ ಮೊದಲನೇ ದಿನದ ಉದ್ಘಾಟನಾ ಕಾರ್ಯಕ್ರಮ ಅಥವಾ ಗ್ರಾಮ ಸಭೆಗೆ ಜನರನ್ನು ಸೇರಿಸಬೇಕು. ಜನರು ಸೇರದೇ ಇದ್ರೆ ಅದು ಕಾರ್ಯಕ್ರಮ ಯಶಸ್ಸಾಗಲ್ಲ. ಸೊ ಜನರು ಸೇರ್ಬೇಕು ಅಂತಂದ್ರೆ ನಾವು ಪಂಜು ಮೆರವಣಿಗೆಯನ್ನ ಮಾಡ್ತಾ ಹೋದಂಗೆಲ್ಲಾನು ನಾವು ಘೋಷಣೆಯನ್ನ ಕೂಗ್ತಾ ಇದ್ದಾಗ ಜನ ಮನೆಯಿಂದ ಹೊರಗಡೆ ಬರ್ತಾರೆ. ಸೊ ಮನೆಯಿಂದ ಹೊರಗಡೆ ಬಂದಂತ
ಕುಟುಂಬದ ಮುಖ್ಯಸ್ಥರಾಗ್ಬೋದು, ಮಹಿಳೆಯರಾಗ್ಬೋದು, ಯುವಕರಾಗ್ಬೋದು, ಕಿಶೋರಿಯರಾಗ್ಬೋದು ಅಥವಾ ವೃದ್ಧರಾಗ್ಬೋದು, ಅವರೆಲ್ಲರಿಗೂ ಸಹ ನಾವು ಆ ಮೆರವಣಿಗೆಯನ್ನು ಮಾಡುವಂತ ಸಂದರ್ಭದಲ್ಲಿ ಹೇಳುತ್ತಾ ಹೋಗುವಂಥದ್ದು. ಸಂಜೆ ಇಷ್ಟು ಗಂಟೆಗೆ ಇಂಥ ಸ್ಥಳದಲ್ಲಿ ಕಾರ್ಯಕ್ರಮ ಇದೆ, ನೀವೆಲ್ಲ ಬರಬೇಕು ಅಂತ ಊರು ಯಾವ್ಯಾವ ಹಾದಿಯಲ್ಲಿ ನಾವು ಮೆರವಣಿಗೆಯನ್ನು ತಗೊಂಡು ಹೋಗ್ತೀವೋ ಅಲ್ಲೆಲ್ಲ ಬರುವಂತ ಜನಗಳಿಗೆ ಹೇಳ್ತಾ ಹೋದಾಗ ಅದರಿಂದ ನಾವು ಮಾಡುವ ಉದ್ಘಾಟನಾ ಸಮಾರಂಭ ಅಥವಾ ಗ್ರಾಮ ಸಭೆ, ಅವತ್ತು ಸಂಜೆ ಮಾಡುವ ಗ್ರಾಮ ಸಭೆಗೆ ಜನ ಸೇರಿಕೊಳ್ಳಕ್ಕೆ ಅದು ಅನುಕೂಲವಾಗ್ತದೆ. ಸೊ ಆ ಕಾರಣಕ್ಕಾಗಿ ಸ್ಟಾರ್ಚ್ ಮಾರ್ಚ್ ಪಂಜಿ ಮೆರವಣಿಗೆ ಬಹಳ ಮುಖ್ಯ ಆಗ್ತದೆ. ಸೊ ಈ ಪಂಜಿ ಮೆರವಣಿಗೆಯನ್ನ ಮಾಡಬೇಕಾದ್ರೆ ಕೆಲವೊಂದು ಸಲಕರಣೆಗಳು, ಕೆಲವೊಂದು ಸಾಧನಗಳ ಬೇಕು. ಅವುಗಳನ್ನ ನಾವು ಶಿಬಿರಕ್ಕೆ ಹೋಗುವ ಮುಂಚೆನೆ ಎಲ್ಲವನ್ನ ಸಿದ್ಧಪಡಿಸಿಕೊಂಡಿರಬೇಕು, ನಮ್ಮ ಜೊತೆಗೆ ಇಟ್ಟುಕೊಂಡಿರಬೇಕು. ಆ ಸಾಧನಗಳಿಲ್ಲದನೆ ಪಂಜಿ ಮೆರವಣಿಗೆಯನ್ನ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಪಂಜಿ ಮೆರವಣಿಗೆ ಅನ್ನೋ ಒಂದು ಚಟುವಟಿಕೆಯನ್ನ ಅಥವಾ ತಂತ್ರವನ್ನ ಮಾಡಲು ಏನೆಲ್ಲ ಸಾಧನಗಳು ಬೇಕು ಅಂದ್ರೆ, ಒಂದು ಸ್ಟಿಕ್ ಬೇಕು. ಸ್ಟಿಕ್ ಅಂದ್ರೆ ಒಂದು ಉದ್ದದ ಕಟ್ಟಿಗೆ. ಪಂಜು ಅಂತಂದ್ರೆ ಹೇಳಿದೇವಲ್ಲ, ದೀವಿಗೆ ಮಾಡ್ಲಿಕ್ಕೆ ಒಂದು ಕಟ್ಟಿಗೆ, ಉದ್ದದ ಕಟ್ಟಿಗೆ ಬೇಕು. ಅದ್ರ ಜೊತೆಗೆ ಆ ಕಟ್ಟಿಗೆಯ ಮೇಲೆ ಸುತ್ತಲೂ ಒಂದು ಕಾಟನ್ ಬಟ್ಟೆ ಬೇಕು. ಆಮೇಲೆ ಫ್ಯೂಯಲ್ ಬೇಕು, ಎಣ್ಣೆ, ದೀಪದ ಎಣ್ಣೆ ಆಗ್ಬೋದು ಅಥವಾ ಅಡುಗೆ ಎಣ್ಣೆ ಆಗ್ಬೋದು, ಯಾವುದೋ ಒಂದು ಎಣ್ಣೆ, ಬೆಂಕಿ ಹತ್ತಲಿಕ್ಕೆ ಅನುಕೂಲವಾಗುವಂತ ಒಂದು ಎಣ್ಣೆ. ಮ್ಯಾಚ್ ಬಾಕ್ಸ್, ಬೆಂಕಿ ಪಟ್ಟಣ ಬೇಕು. ಆಮೇಲೆ ಬ್ಯಾನರ್ ಬೇಕು. ನಾವು ಪಂಜಿ ಮೆರವಣಿಗೆಯನ್ನ ಮಾಡಬೇಕಾದಾಗ ಪಂಜಿ ಮೆರವಣಿಗೆಯ ಮುಂಚೂಣಿಯಲ್ಲಿ ಬ್ಯಾನರ್ ಅನ್ನ ಇಬ್ಬರು ಶಿಬಿರಾರ್ಥಿಗಳು ಹಿಡಿದುಕೊಂಡು ಅದರ ಹಿಂದೆ ಉದ್ದದಾಗಿ ಮೆರವಣಿಗೆಯನ್ನ ಮಾಡಿದಾಗ ಆ ಬ್ಯಾನರ್ ಅಲ್ಲಿ ಇರುವಂತಹ ಮಾಹಿತಿ ಏನಿದೆ, ಯಾವ ವಿಶ್ವವಿದ್ಯಾಲಯ ಅಥವಾ ಯಾವ ಮಹಾವಿದ್ಯಾಲಯ, ಯಾವ ವಿಭಾಗ ಮತ್ತು ಯಾವ ದಿನಾಂಕದಿಂದ ಯಾವ ದಿನಾಂಕ, ಆ ಎಲ್ಲ ಮಾಹಿತಿಗಳನ್ನ ಯಾರಿಗೆ ಓದ್ಲಿಕ್ಕೆ ಸಾಧ್ಯ ಅದ ಓದ್ಬಿಟ್ಟು ತಿಳ್ಕೊಳ್ಳಿಕ್ಕೆ ಅದು ಅನುಕೂಲ ಆಗ್ತದೆ. ಸೊ ಹೀಗೆ ಬ್ಯಾನರ್ ಅನ್ನೋಂಥದ್ದು ಇಂಪಾರ್ಟೆಂಟ್ ಆಗ್ತದೆ. ಮತ್ತು ಕೆಲವೊಂದು ಸಮುದಾಯಗಳಲ್ಲಿ ಸಾಧ್ಯವಾದರೆ ಡ್ರಮ್ಸ್, ಸಾಮಾನ್ಯವಾಗಿ ಪ್ರತಿ ಸಮುದಾಯಗಳಲ್ಲಿ ಶಾಲೆಗಳಿದ್ದೇ ಇರ್ತವೆ. ಶಾಲೆಗಳಲ್ಲಿ ಡ್ರಮ್ಸ್ ಇದ್ದೇ ಇರ್ತದೆ, ಯಾಕಂದ್ರೆ ಅವರು ಪ್ರತಿ ಶನಿವಾರ ಡ್ರಿಲ್ಸ್ ಮಾಡ್ಲಿಕ್ಕೆ ಬಳಸ್ತಾ ಇರ್ತಾರೆ. ಆ ಶಾಲೆಯಿಂದ ಡ್ರಮ್ಸ್ ಅನ್ನು ತೆಗೆದುಕೊಂಡು ಅದನ್ನ ಬಾರಿಸುತ್ತಾ ಹೋದಾಗ ಅದಕ್ಕೆ ಇನ್ನೊಂದು ತರ ಆ ಮೆರವಣಿಗೆ ಬೇರೆವಾದ ರೂಪ ಅಥವಾ ಒಂದು ಮೆರಗು ಸಿಗ್ಲಿಕ್ಕೆ ಅದು ಉಪಯೋಗ ಆಗ್ತದೆ. ಸೊ ಇಷ್ಟು ಪರಿಕರಗಳನ್ನ, ಸಾಧನಗಳನ್ನ ನಾವು ಸಿದ್ಧಪಡಿಸಿಕೊಂಡು ಸಮುದಾಯಕ್ಕೆ ಹೋಗತಕ್ಕದ್ದು. ಕೆಲವೊಂದು ಪರಿಕರಗಳನ್ನ ಸಮುದಾಯದಲ್ಲಿ ನಾವು ಮೊಬಿಲೈಸ್ ಮಾಡಬೇಕು. ಡ್ರಮ್ ಇಲ್ಲಿಂದ ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲೇ ಅದನ್ನ ಮಾಡಬೇಕು. ಅದರ ಬ್ಯಾನರ್ ಅಲ್ಲಿ ಹೋಗಿ ಪ್ರಿಂಟ್ ಹಾಕ್ಸಕ್ಕಾಗಲ್ಲ, ಬ್ಯಾನರ್ನ ಇಲ್ಲಿ ಪ್ರಿಂಟ್ ಮಾಡಿಸ್ಕೊಂಡು ಅಲ್ಲಿ ತಗೊಂಡು ಹೋಗ್ಬೇಕು. ನೆಕ್ಸ್ಟ್, ಲಿಸ್ಟ್ ಆಫ್ ಸ್ಲೋಗಾನ್ಸ್. ಸೊ ಸಮುದಾಯದಲ್ಲಿ ಹೋದಾಗ ಮೆರವಣಿಗೆ ಪ್ರಾರಂಭದಿಂದ ಮೆರವಣಿಗೆ ಮುಗಿಸುವವರೆಗೂ ಕನಿಷ್ಠ ಒಂದು 30 ನಿಮಿಷನೋ 40 ನಿಮಿಷನೋ ಬೇಕಾಗ್ತದೆ. ಆ 40 ನಿಮಿಷಗಳ ಕಾಲ ನಾವು ಮಾಡುವ ಪಂಜಿ ಮೆರವಣಿಗೆಯ ಅವಧಿಯಲ್ಲಿ ಬೇರೆ ಬೇರೆ ಘೋಷಣೆಗಳನ್ನ ಕೂಗ್ತಾ ಹೋಗ್ಬೇಕು. ಸೊ ಎಷ್ಟು ಘೋಷಣೆಗಳು, ಯಾವ ಘೋಷಣೆಯಲ್ಲಿ ಮುಂದೆ ಮೊದಲು ಹೇಳಿದವರಿಗೆ ಹಿಂದೆ ಏನ್ ಹೇಳಬೇಕು, ಇವೆಲ್ಲವನ್ನ ಲಿಸ್ಟ್ ಆಫ್ ಸ್ಲೋಗನ್ಸ್, ಘೋಷಣೆಗಳ ಪಟ್ಟಿಯನ್ನು ಸಹ ಮುಂಚೆನೆ ಸಿದ್ಧಪಡಿಸಿಕೊಂಡಿರಬೇಕು. ಮತ್ತು ಘೋಷಣೆಗಳಾವುವು ಹೇಗೆ ಕೂಗಬೇಕು ಅದೆಲ್ಲವನ್ನ ಕೂಡ ಮುಂಚೆನೆ ಸಿದ್ಧಪಡಿಸಿಕೊಂಡಿರಬೇಕು. ನೆಕ್ಸ್ಟ್, ಸ್ಟೇಕ್ ಹೋಲ್ಡರ್ಸ್. ಈ ಪಂಜಿ ಮೆರವಣಿಗೆ ಮಾಡ್ಲಿಕ್ಕೆ ಯಾರನ್ನು ತೊಡಗಿಸ್ಕೊಳ್ಬಹುದು? ಈಗಾಗಲೇ ಹೇಳ್ದಂಗೆ ಸಮುದಾಯದಲ್ಲಿನ ಮಕ್ಕಳನ್ನ ನಾವು ನಮ್ಮ ಮೆರವಣಿಗೆಯಲ್ಲಿ ತೊಡಗಿಸ್ಕೊಳ್ಬಹುದು. ನಾವು ಮೆರವಣಿಗೆ ಪ್ರಾರಂಭ ಮಾಡೋದಕ್ಕಿಂತ 1 ಗಂಟೆ ಅಥವಾ 1.5 ಗಂಟೆ ಮುಂಚೆ ಅಲ್ಲಿ ಮಕ್ಕಳನ್ನ ಕರೆದು, ಸಾಮಾನ್ಯವಾಗಿ ಮಕ್ಕಳು ಬರ್ತಾರೆ, ಯಾರೊಬ್ಬರು ಕ್ಯಾಂಪಿಗೆ ಹೋಗಿರಂದ್ರೆ, ಬಂದಾಗ ಅವರಿಗೆ ಬೇರೆ ಬೇರೆ ಆಟವಾಡೋದರ ಮೂಲಕ ಅವರೊಂದಿಗೆ ಒಂದು ಒಡನಾಟವನ್ನ, ಪರಿಚಯವನ್ನ ಮಾಡಿಕೊಂಡು ಆಮೇಲೆ ಮಕ್ಕಳೇ ನೀವೆಲ್ಲ ಬನ್ನಿ ಅಂತ ಅವರನ್ನ ಈ ಮೆರವಣಿಗೆಯಲ್ಲಿ ತೊಡಗಿಸ್ಕೊಳ್ಬಹುದು. All the participants of the camp
ಮತ್ತಿದ್ರ ಜೊತೆಗೆ ಮೆರವಣಿಗೆ ಈ ಪಂಜು ಮೆರವಣಿಗೆಯ ಪ್ರಾರಂಭ ಪಂಜಿಗೆ ಬೆಂಕಿಯನ್ನ ಇಡುವುದರ ಮೂಲಕ ಪ್ರಾರಂಭ ಆಗುತ್ತೆ. ಸೊ ನಾವು ಆ ಗ್ರಾಮದ ಮುಖ್ಯಸ್ಥರು ಯಾರಿದ್ದಾರೆ, ಸಮುದಾಯದ ಮುಖ್ಯಸ್ಥರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಬೋದು, ಉಪಾಧ್ಯಕ್ಷರಾಗ್ಬೋದು, ಅಥವಾ ಇನ್ನಿತರೆ ಯಾರೇ ಆಗ್ಬೋದು, ಅವರನ್ನ ಈ ಪಂಜು ಮೆರವಣಿಗೆ ಪ್ರಾರಂಭದಲ್ಲಿ ಪಂಜುಗೆ ಬೆಂಕಿ ಇಡಲು ನಾವು ಕೇಳಿಕೊಳ್ಳಬಹುದು. ಅಂದ್ರೆ ಒಂಥರ ಪಂಜು ಮೆರವಣಿಗೆಯ ಉದ್ಘಾಟನೆಯ ಸಮಾರಂಭ ತರ ಇದಾಗ್ತದೆ. ಸೊ ಸಮುದಾಯದ ಮುಖ್ಯಸ್ಥರನ್ನ ಕರೆದು ಆ ಪಂಜಿಗೆ ನಾವು ಬೆಂಕಿ ಇಡ್ಲಿಕ್ಕೆ ಹೇಳಿದಾಗ ಅದೊಂಥರ ಉದ್ಘಾಟನೆ ಆಗುತ್ತೆ, ಮತ್ತು ಅವರಿಗೂ ಕೂಡ ಒಂದು ತೊಡಗಿಸ್ಕೊಂಡಂತೆ ಆಗ್ತದೆ. ಸೊ ಈ ಪಂಜು ಮೆರವಣಿಗೆಯಲ್ಲಿ ಗ್ರಾಮದ ಮುಖ್ಯಸ್ಥರನ್ನು ಕೂಡ ನಾವು ಸೇರಿಸ್ಕೋಬಹುದು. ಪ್ರೊಸೀಜರ್, ಇದನ್ನ ಮಾಡುವ ವಿಧಾನ ಹೇಗೆ, ಪ್ರಾರಂಭದಿಂದ ಕೊನೆಯವರೆಗೆ ಮಾಡುವ ವಿಧಾನ ಹೇಗೆ. ಪಂಜು ಮೆರವಣಿಗೆಯನ್ನ ಮಾಡಬೇಕಾದ್ರೆ ಮೊದಲು ಯಾವ ತಂಡಕ್ಕೆ, ಯಾವ ಕಮಿಟಿಗೆ, ಯಾವ ಸಮಿತಿಗೆ ಪಂಜು ಮೆರವಣಿಗೆ ಮಾಡುವ ಜವಾಬ್ದಾರಿ ಇದೆ, ಅಥವಾ ಯಾರಿಗೆ ಪಂಜು ಮೆರವಣಿಗೆ ಮಾಡುವ ಜವಾಬ್ದಾರಿ ಇದೆ, ಅವರು ಸಮುದಾಯದಲ್ಲಿ ಹೋಗಿ ಸಮುದಾಯದಲ್ಲಿನ ಮುಖ್ಯ ರಸ್ತೆಗಳಾವು ಎನ್ನುವುದನ್ನ ಗುರುತಿಸಿ ಬಂದಿರಬೇಕು. ಸಮುದಾಯದಲ್ಲಿನ ರಸ್ತೆಗಳು ಗೊತ್ತಿಲ್ಲದೇನೆ ನಾವು ಸಮುದಾಯದಲ್ಲಿ ಮೆರವಣಿಗೆಯನ್ನು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಸಮುದಾಯ ಪಂಜು ಮೆರವಣಿಗೆಯನ್ನ ಮಾಡುವ ಸಂದರ್ಭದಲ್ಲಿ ನಾವು ಪೂರ್ವ ಸಿದ್ಧತೆಯಾಗಿ ಅಥವಾ ಪ್ರೊಸೀಜರ್ ಅಲ್ಲಿ ಆಗಿ ಅಲ್ಲಿನ ಸಮುದಾಯದಲ್ಲಿನ ಪ್ರಮುಖ ರಸ್ತೆಗಳು ಯಾವ್ಯಾವುದು ಅನ್ನೋದನ್ನ
ಓಕೆ, ಪ್ರೊಸೀಜರ್ ಅನ್ನ ವೆನ್ ಡಯಾಗ್ರಾಮ್ ಅಥವಾ ಈ ಚಪಾತಿ ನಕ್ಷೆಯನ್ನ ಡ್ರಾ ಮಾಡುವಂತ ಒಂದು ವಿಧಾನದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪ್ರೊಸೀಜರ್ ಅನ್ನ ಸೊ ಮೊದಲು ಸಮುದಾಯದಲ್ಲಿ ಯಾವ ದಿನ ಎಷ್ಟು ಸಮಯಕ್ಕೆ ಈ ಚಟುವಟಿಕೆಯನ್ನ ಮಾಡಬೇಕಾಗಿದೆ ಅನ್ನೋದನ್ನ ನಿರ್ಧರಿಸಿ ಆ ಚಟುವಟಿಕೆಯಲ್ಲಿ ನಾವು ಯಾರಿಗೆ ತೊಡಗಿಸ್ಕೊಳ್ಬೇಕಾಗಿದೆ ಅವರಿಗೆ ನಾವು ಸಂಪರ್ಕ ಮಾಡಬೇಕು.
ಯಾವ ಸಮಿತಿಗೆ ಈ ಜವಾಬ್ದಾರಿ ಇದೆ ಆ ಸಮಿತಿಯವರು ಹೋಗಿ ರೈತರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ, ಪ್ರಮುಖ ವ್ಯಕ್ತಿಗಳಿಗೆ, ಮಕ್ಕಳಿಗೆ ಮತ್ತು ಇನ್ನಿತರ ಯಾರೆಲ್ಲ ಪ್ರಮುಖ ವ್ಯಕ್ತಿಗಳಿದ್ದಾರೆ ಅವರಿಗೆಲ್ಲ ಹೇಳ್ಬಿಟ್ಟು ನಾವು ಇಂಥ ದಿನ ಇಂಥ ಸ್ಥಳದಲ್ಲಿ ಒಂದು ಚಟುವಟಿಕೆಯನ್ನ ಮಾಡ್ತಾ ಇದ್ದೇವೆ, ಅದಕ್ಕೆ ನೀವೆಲ್ಲ ಬಂದು ಭಾಗವಹಿಸ್ಬೇಕು ಅಂತ ಹೇಳಿ ಅವರಿಗೆ ಕರೆಯಬೇಕು. ಎರಡನೇದಾಗಿ ಅವರೆಲ್ಲ ಸೇರಿದ ಮೇಲೆ ಈ ಚಟುವಟಿಕೆಯನ್ನ ಮಾಡಬೇಕಾದಾಗ ಪ್ರಾರಂಭದಲ್ಲಿ ಎಲ್ಲರೂ ಸೇರಿದ ಮೇಲೆ ಅವರಿಗೆ ನಾವು ಮಾಡುವ ಈ ವೆನ್ ಡೈಗ್ರಾಮ್ ಚಟುವಟಿಕೆಯನ್ನ ಕುರಿತು ಅವರಿಗೆ ಹೇಳಬೇಕು. ಮಾಡಿರುವಂತ ಚಟುವಟಿಕೆ ಏನು, ಈ ವೆನ್ ಡೈಗ್ರಾಮ್ ಅಂದ್ರೆ ಏನು, ಈ ವೆನ್ ಡೈಗ್ರಾಮ್ ಅನ್ನ ನಾವು ಹೇಗೆ ಮಾಡ್ತಾ ಇದ್ವಿ ಮತ್ತು ಇದರ ಉದ್ದೇಶ ಏನು ಅನ್ನೋದನ್ನ ಅವರಿಗೆ ವಿವರಿಸಬೇಕು. ಮೇಕ್ ಎವ್ರಿ ಒನ್ ಟು ಪಾರ್ಟಿಸಿಪೇಟ್ ಅಂಡ್ ಗಿವ್ ಒಪಿನಿಯನ್ ಫಾರ್ ಅಂಡ್ ಅಗೇನೆಸ್ಟ್. ಸೊ ನಾವು ಕೇಳುವ ಮಾಹಿತಿಗೆ ಎಲ್ಲರೂ ಭಾಗವಹಿಸುವಂತೆ ಮತ್ತು ಅದರ ಪರ ಮತ್ತು ವಿರೋಧ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲಿಕ್ಕೆ ಅವರಿಗೆ ನಾವು ಹೇಳಬೇಕು. ಹೇಳಿ ಸರ್. ಇಷ್ಟೊತ್ತು ಕ್ಲಾಸ್ ಕಟ್ ಆಗಿತ್ತು ಸರ್, ನಮ್ಗೇನು ಕೇಳಿಸಿಲ್ರಿ ಸರ್. ನೀವು ಪಂಜು ಮೆರವಣಿಗೆ ಹೇಳೋ ಟೈಮಲ್ಲಿ ಕ್ಲಾಸ್ ಕಟ್ ಆಗಿತ್ತು ಸರ್. ಆಯ್ತು, ಇದನ್ನ ಈ ಸೆಕೆಂಡ್ ಇದು ಹೇಳ್ತಾ ಇದ್ದೀನಿ ನಾನು. ಇದನ್ನ ಆಬ್ಜೆಕ್ಟಿವ್ಸ್ ಇಂದ ವೆನ್ ಡಯಾಗ್ರಾಮ್ ಫಸ್ಟ್ ಇಂದ ಏನು ಕೇಳಿಸಿಲ್ಲ ಸರ್ ನಮ್ಗೆ. ಆಯ್ತು, ಅದನ್ನ ಹೇಳ್ತೀನಿ, ನೋ ಪ್ರಾಬ್ಲಮ್. ಓಕೆ ಸರ್. ಸೊ ವೆನ್ ಡೈಗ್ರಾಮ್ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಇದು ಮಾಡ್ತೀನಿ. ಈಗ ನಾ ಇದು ಡಿಸ್ಕಸ್ ಮಾಡಿದ ಒಂದೇ ಸ್ಲೈಡ್, ಮತ್ತೆ ಬೇರೆ ಏನು ಹೇಳಿಲ್ಲ ಸ್ಟಾರ್ಚ್ ಮಾರ್ಚ್ ಆದ್ಮೇಲೆ. ಸೊ ವೆನ್ ಡೈಗ್ರಾಮ್ ಅಂದ್ರೆ ನಾವು ಕನ್ನಡದಲ್ಲಿ ಅದನ್ನ ಚಪಾತಿ ನಕ್ಷೆ ಅಂತ ಹೇಳ್ತೀವಿ. ವೆನ್ ಅಂತಂದ್ರೆ ವರ್ತುಲ ಗಾತ್ರ. ವರ್ತುಲ ಗಾತ್ರ ಅದಕ್ಕೆ ನಾವು ವೆನ್ ಅಂತ ಹೇಳ್ತೀವಿ. ಸರ್ಕಲ್ಗೆ ವೆನ್ ಅಂತ ಹೇಳ್ತೀವಿ. ಡೈಗ್ರಾಮ್ ಅಂದ್ರೆ ನಕಾಶೆ. ಇದರ ಉದ್ದೇಶ ಏನಂತಂದ್ರೆ ಯಾವುದೇ ಒಂದು ಸಮುದಾಯದಲ್ಲಿರುವಂತ ಸರ್ಕಾರದ ಪ್ರಮುಖ ಸಂಸ್ಥೆಗಳೇನಿದಾವೆ, ಗ್ರಾಮ ಪಂಚಾಯತಿ ಆಗಿರ್ಬೋದು, ಅಂಗನವಾಡಿ ಕೇಂದ್ರ ಆಗಿರ್ಬೋದು, ಆರೋಗ್ಯ ಸಂಸ್ಥೆ ಆಗಿರ್ಬೋದು, ಅಂಚೆ ಕಚೇರಿ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಅಥವಾ ರೇಷನ್ ಕೊಡುವಂತ ವ್ಯವಸ್ಥೆ ಆಗಿರ್ಬೋದು, ಅಥವಾ ಪಶು ವೈದ್ಯಕೀಯ ಕೇಂದ್ರ ಆಗಿರ್ಬೋದು, ಇನ್ನೇನೇ ಆಗಿರ್ಬೋದು, ಈ ಸರ್ಕಾರಿ ಸಂಸ್ಥೆಗಳು ಸಮುದಾಯದಲ್ಲಿ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ ಮತ್ತು ಸಮುದಾಯದವರಿಗೆ ಎಷ್ಟು ಸಹಕಾರಿಯಾಗಿದ್ದಾವೆ, ಎಷ್ಟು ಒಳ್ಳೆಯ ಸಂಬಂಧವನ್ನ ಹೊಂದಿದೆ ಎನ್ನುವುದನ್ನ ತಿಳಿದುಕೊಳ್ಳಲಿಕ್ಕೆ ವೆನ್ ಡಯಾಗ್ರಾಮ್ ಅನ್ನು ನಾವು ಡ್ರಾ ಮಾಡ್ತೇವೆ, ಚಪಾತಿ ನಕ್ಷೆನ ಡ್ರಾ ಮಾಡ್ತೇವೆ. ಸೊ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ಅಂತಂದ್ರೆ, ಒಂದು ಡ್ರಾಯಿಂಗ್ ಶೀಟ್ ಅಥವಾ ವೈಟ್ ಶೀಟ್ ಬೇಕು, ಒಂದು ಪೆನ್ ಬೇಕು, ಗೋಲಾಕಾರದ ಚಿಕ್ಕ ಚಿಕ್ಕ ಕಟ್ ಮಾಡಿರುವಂತ ಪೇಪರ್ಗಳು ಬೇಕು, ಮತ್ತು ಚಾಕ್ ಪೀಸ್ ಬೇಕು. ಈ ಚಟುವಟಿಕೆಯಲ್ಲಿ ಯಾರನ್ನು ತೊಡಗಿಸ್ಕೋಬೇಕು ಅಂತಂದ್ರೆ ಕಾರ್ಮಿಕರನ್ನ, ಮಹಿಳೆಯರನ್ನ, ಕೃಷಿ ಮಾಡ್ತಾ ಇರುವಂತ ರೈತರನ್ನ, ಪ್ರಮುಖ ಮತ್ತು ಗಣ್ಯ ವ್ಯಕ್ತಿಗಳನ್ನ ಮತ್ತು ಮಕ್ಕಳನ್ನ ಈ ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು. ಆಮೇಲೆ ಇದನ್ನ ಮಾಡುವಂತ ವಿಧಾನ ಏನಂತಂದ್ರೆ, ಯಾವ ಶಿಬಿರದ ಪ್ರಾರಂಭವಾದಂತ 3ನೇ ದಿನದಿಂದ ಕೊನೆಯ ದಿನವರೆಗೆ ಯಾವಾಗಾದ್ರೂ ಈ ಚಟುವಟಿಕೆಯನ್ನ ಮಾಡಬಹುದು. ಮೊದಲನೇ ದಿನ ಮತ್ತು 2ನೇ ದಿನ ಈ ಚಟುವಟಿಕೆಯನ್ನ ಮಾಡೋದು ಅಷ್ಟು ಸೂಕ್ತ ಅಲ್ಲ, ಯಾಕಂದ್ರೆ ನಮಗೆ ಜನ ಇನ್ನೂ ಅಷ್ಟು ಕ್ಲೋಸ್ ಆಗಿರೋದಿಲ್ಲ, ಸರಿಯಾದ ಮಾಹಿತಿ ಸಿಗ್ಲಿಕ್ಕೆ ನಮಗೆ ಅನುಕೂಲ ಆಗೋದಿಲ್ಲ. ಸೊ ಮೊದಲು ಸಮಯ ಮತ್ತು ಸ್ಥಳವನ್ನ ನಾವು ನಿರ್ಧರಿಸಬೇಕು. ಎಲ್ಲಿ ಮತ್ತು ಯಾವತ್ತು ಎಷ್ಟು ಗಂಟೆಗೆ ಈ ಚಟುವಟಿಕೆಯನ್ನ ಮಾಡಲಿದ್ದೇವೆ ಎನ್ನುವುದನ್ನ ಫಸ್ಟ್ ನಾವು ಡಿಸೈಡ್ ಮಾಡಿ, ಯಾರಿಗೆ ಈ ಚಟುವಟಿಕೆಯಲ್ಲಿ ತೊಡಗಿಸ್ಬೇಕಾಗಿದೆ, ಗ್ರಾಮದವರನ್ನ, ಪಾಲುದಾರರು ಅಂತ ಹೇಳ್ತೇವೆ, ರೈತರು, ಮಹಿಳೆಯರು, ಕಾರ್ಮಿಕರು, ಗಣ್ಯ ವ್ಯಕ್ತಿಗಳು, ಮಕ್ಕಳು, ಇನ್ನಿತರೆ ಯಾರ್ಯಾರಿಗೆ ತೊಡಗಿಸ್ಕೊಳ್ಬೇಕಾಗಿದೆ ಅವರೆಲ್ಲರಿಗೂ ಕೂಡ ಮುಂಚಿತವಾಗಿ ನಾವು ಮಾಹಿತಿಯನ್ನು ಕೊಡಬೇಕು. ಈ ಒಂದು ಚಟುವಟಿಕೆಯಲ್ಲಿ ತಾವು ಭಾಗವಹಿಸಬೇಕು ಅಂತ ಹೇಳಿ. ಸೊ ಒಂದ್ಸಲ ಎಲ್ಲರೂ ನಾವು ಹೇಳಿದ ಸಮಯಕ್ಕೆ, ಸ್ಥಳಕ್ಕೆ ಎಲ್ಲರೂ ಬಂದಾಗ ಚಟುವಟಿಕೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾವು ಮಾಡ್ತಾ ಇರುವಂತ ಆಕ್ಟಿವಿಟಿ ಏನು ಅವ್ರಿಗೆ ಹೇಳ್ಬೇಕು. ಇದೊಂದು ನಾವು ಈ ಗ್ರಾಮದಲ್ಲಿರುವಂತ ವಿವಿಧ ಸಂಸ್ಥೆಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಮಾಡುವಂತ ಒಂದು ಚಟುವಟಿಕೆ ಇದು. ನಿಮ್ಮಿಂದನೇ ವಿಶ್ಲೇಷಣೆ ಮಾಡಲ್ಪಡ್ತದೆ ಅಂತ ಹೇಳ್ಬೇಕು. ಹೇಳಿದಾದ ಮೇಲೆ ಪ್ರತಿಯೊಬ್ರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ, ಪರ ಮತ್ತು ವಿರೋಧವಾದ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಲಿಕ್ಕೆ
ಅವಕಾಶ ಮಾಡಿಕೊಡಬೇಕು. ಸೊ ಅವರ ಸಹಕಾರ ಮತ್ತು ಸಮಯದ ಉಪಲಬ್ಧತೆ ಇನ್ನಿತರಗಳನ್ನ ಅಂದ್ರೆ ಈ ಬೇರೆ ಬೇರೆ ಸಂಘ ಸಂಸ್ಥೆಗಳು, ವಿಶೇಷವಾಗಿ ಸರ್ಕಾರಿ ಸಂಸ್ಥೆಗಳು ಎಷ್ಟರ ಮಟ್ಟಿಗೆ ಸಹಕಾರ ನೀಡ್ತಾ ಇದ್ದಾವೆ ಮತ್ತು ಸಮಯಕ್ಕೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇದ್ದಾವೆ, ಗುಣಮಟ್ಟದ ಸೇವೆಯನ್ನ ನೀಡ್ತಾ ಇದ್ದಾವೆ ಅನ್ನೋದರ ಮೇಲೆ ಅವುಗಳನ್ನ ಆ ವರ್ತುಲಾಕಾರದ ಇದರಲ್ಲಿ ನಾವು ಇದ್ ಮಾಡುವಂಥದ್ದು. ಸೊ ಸಾಮಾನ್ಯವಾಗಿ ಆ 3 ಅಥವಾ 4 ವರ್ತುಲಗಳನ್ನ ಹಾಕ್ಲಾಗ್ತದೆ. ಮೊದಲ ಚಿಕ್ಕದಾದಂತ ವರ್ತುಲ ಅಂತಂದ್ರೆ ತುಂಬಾ ಹೆಚ್ಚು ಸಹಕಾರ ನೀಡ್ತಾ ಇರುವಂತ ಸಂಸ್ಥೆಗಳು. ಎರಡನೇ ವರ್ತುಲ ಅಂತಂದ್ರೆ ಸಮಾಧಾನಕರವಾಗಿರುವಂತದ್ದು. ಮೂರನೇ ವರ್ತುಲ ಅಂತಂದ್ರೆ ಅಷ್ಟು ಚೆನ್ನಾಗಿ ಸಹಕಾರ ನೀಡ್ತಾ ಇಲ್ಲ ಅಂತೇಳಿ. ಅದರ ಹೊರಗಡೆ ಅಂತಂದ್ರೆ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಸಂಸ್ಥೆ ಅನ್ನುವಂತ ಒಂದು ಅಭಿಪ್ರಾಯವನ್ನ ಮೂಡಿಸ್ಲಿಕ್ಕೆ ಬಳಸುವಂತ ವರ್ತುಲಗಳಾಗಿರ್ತವೆ. ಸೊ ಇದ್ರ ಬಗ್ಗೆ ತಿಳ್ಕೊಂಡಾದ್ಮೇಲೆ ಕೆಲವೊಂದಿಲ್ಲ ಎಕ್ಸಾಂಪಲ್ಸ್ ಇದೆ ಹೇಗೆ ಇದು ಮಾಡೋದು ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಮೊದಲ ಒಂದು ಚಿತ್ರದಲ್ಲಿ 3 ಸರ್ಕಲ್ ಇದೆ. ಮೊದಲನೇ ಸಣ್ಣ ಸರ್ಕಲ್ ಅಂತಂದ್ರೆ ಗ್ರಾಮಕ್ಕೆ ಹೆಚ್ಚು ಸಹಕಾರ ನೀಡುವಂತ ತುಂಬಾ ಚೆನ್ನಾಗಿ ಕೆಲಸ ಮಾಡುವಂತ ಸಂಸ್ಥೆಗಳು ಅದ್ರ ಒಳಗಡೆ ಅವರು ಆ ಸರ್ಕಲ್ ಅನ್ನ ಇಡ್ತಾರೆ. ಸೊ ಎರಡನೇ ಸರ್ಕಲ್ ಸಮಾಧಾನಕರವಾದದ್ದು. ಮೂರನೇ ಸರ್ಕಲ್ ಅಷ್ಟು ಸಮಾಧಾನಕರವಾಗಿಲ್ಲ. ಅದ್ರ ಹೊರಗಡೆ ಅಂತಂದ್ರೆ ಯಾವತ್ತೂ ಕೂಡ ಸಹಕಾರ ನೀಡದೇ ಇರುವಂತ ಒಂದು ಸಂಸ್ಥೆಗಳು ಅನ್ನುವಂಥದ್ದು. ಸೊ ನಾನು ನಿಮಗೆ ಹೇಳಿದೆ ಸರ್ಕಲ್ ಆಕಾರದಲ್ಲಿ ಚಿಕ್ಕ ಚಿಕ್ಕ ಪೇಪರ್ಗಳನ್ನ ಮಾಡ್ಬೇಕು. ಆ ಪೇಪರ್ ಮೇಲೆ ಹೆಸರು ಬರಿಬೇಕು. ಉದಾಹರಣೆಗೆ ಇಲ್ಲಿ 3ನೇ ಫೋಟೋ ಕೆಳಗಡೆ ಇದೆ, ಅಂಚೆ ಕಚೇರಿ ಎಷ್ಟು ಚೆನ್ನಾಗಿ ನಿಮಗೆ ಸ್ಪಂದನೆ ಮಾಡ್ತಾ ಇದೆ. ಸ್ಪಂದನೆ ಅಂದ್ರೆ ಯಾವುದೇ ಪತ್ರ ಬಂದ್ರೆ ಸಮಯಕ್ಕೆ ಸರಿಯಾಗಿ ತಲುಪಿಸುವಂಥದ್ದು. ಕೆಲವೊಂದ್ಸಲ ನಾವು ನೋಡ್ತೀವಿ ಹಳ್ಳಿಯಲ್ಲಿ ಪತ್ರ ಬಂದು ಒಂದೊಂದು ವಾರಗಟ್ಲೆ ತಲುಪಿಸಿರೋದಿಲ್ಲ, ಒಳ್ಳೆ ಸಹಕಾರ ಇರೋದಿಲ್ಲ. ಸೊ ಈ ಕೆಳಗಡೆ ಚಿತ್ರ ಒಂದು ಮಾಡಿರುವಂತ ವೆನ್ ಡಯಾಗ್ರಾಮ್ ಅನ್ನ ಮಾಡಿರುವಂತ ಒಂದು ಇದು ಪೋಸ್ಟ್ ಆಫೀಸ್ ಜನಗಳಿಗೆ ಚೆನ್ನಾಗಿ ಸಹಕಾರ ನೀಡುತ್ತಿಲ್ಲ, ಅದಕ್ಕೆ ಈ ಸರ್ಕಲ್ ಇಂದ ಹೊರಗಡೆ ಇಟ್ಟಿದ್ದಾರೆ. ಪಂಚಾಯತ್ ಅನ್ನು ಕೂಡ ಹೊರಗಡೆ ಇಟ್ಟಿದ್ದಾರೆ. ಪಂಚಾಯತ್ ಕೂಡ ಸರಿಯಾಗಿ ತನ್ನ ಕೆಲಸವನ್ನ ಮಾಡ್ತಾ ಇಲ್ಲ, ಜನಗಳ ಸಮಸ್ಯೆಗೆ ಸ್ಪಂದನೆ ನೀಡ್ತಾ ಇಲ್ಲ, ಅದನ್ನು ಕೂಡ ಹೊರಗಡೆ ಇಟ್ಟಿದ್ದಾರೆ. ಈ ಮೊದಲನೇ ಸರ್ಕಲ್ ಅಲ್ಲಿ ನೋಡ್ರಿ, ಬಾಲವಾಡಿ ICDS ಅಂಗನವಾಡಿ ಕೇಂದ್ರ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಅದಕ್ಕೆ ಅದು ಸರ್ಕಲ್ ಒಳಗಡೆ ಇದೆ. ರೇಷನ್ ಶಾಪ್ದವರು ಸಮಯಕ್ಕೆ ಸರಿಯಾಗಿ ಎಲ್ರಿಗೂ ಕೂಡ ರೇಷನ್ ಅನ್ನ ಪ್ರೊವೈಡ್ ಮಾಡ್ತಾರೆ, ಅದಕ್ಕೂ ಸರ್ಕಲ್ ಒಳಗಡೆ ಇದೆ. ಸೊ ಅಷ್ಟು ಚೆನ್ನಾಗಿ ಸಹಕಾರ ನೀಡ್ತಾ ಇಲ್ಲ ಅಂದ್ರೆ ಗ್ರಾಮೀಣ ಸೇವಕ, ಪೊಲೀಸ್ ಸ್ಟೇಷನ್, ಅವತ್ ಕಮರ್ಷಿಯಲ್ ಬ್ಯಾಂಕು, ಪ್ರೈಮರಿ ಸ್ಕೂಲ್ ಇದೆ, ತುಂಬಾ ಚೆನ್ನಾಗಿಲ್ಲ, ತುಂಬಾ ಕೆಟ್ಟದಾಗೂ ಇಲ್ಲ, ಮಧ್ಯದಲ್ಲಿದೆ. ಅದಕ್ಕೆ ಅದು ಎರಡನೇ ಸರ್ಕಲ್ ಅಲ್ಲಿ ಅದನ್ನ ಆ ಜನಗಳ ಮೂಲಕನೇ ಇಡಿಸುವಂಥದ್ದು. ಸೊ ಈ ಚಟುವಟಿಕೆನ ನಾವು ವೆನ್ ಡಯಾಗ್ರಾಮ್ ಅಂತ ಹೇಳ್ತೇವೆ. ಸೊ ಈ ವೆನ್ ಡಯಾಗ್ರಾಮ್ ನ ಉದ್ದೇಶ ನಾವು ಆಗಲೇ ತಿಳ್ಕೊಂಡಂಗೆ ಸಮುದಾಯದಲ್ಲಿರುವಂತ ವಿವಿಧ ಸಂಸ್ಥೆಗಳು, ವಿಶೇಷವಾಗಿ ಸರ್ಕಾರಿ ಸಂಸ್ಥೆಗಳು ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ, ಎಷ್ಟು ಜನರಿಗೆ ಸ್ಪಂದನೆ ನೀಡ್ತಾ ಇದೆ ಅನ್ನೋದನ್ನ ಜನರಿಂದನೇ ನಿರ್ಧರಿಸಲ್ಪಡುವಂತ ಒಂದು ಚಟುವಟಿಕೆ. ಸೊ ನಾವು ಒಂದೊಂದಾಗಿ ಈ ಸರ್ಕಲ್ ಬರೆದಿರುವಂತ ಒಂದೊಂದು ಚಿಟ್ಟಿಗಳನ್ನ ಮೊದಲು ಇಡಬೇಕು. ಉದಾಹರಣೆಗೆ ಮೊದಲು ಪೋಸ್ಟ್ ಆಫೀಸ್ ಅನ್ನೋ ಒಂದೇ ಸರ್ಕಲ್ ಅಲ್ಲಿ ಇಡಬೇಕು, ಜನಗಳಿಗೆ ಹೇಳ್ಬೇಕು ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ಸಣ್ಣ ಸರ್ಕಲ್ ಒಳಗಡೆ ಇಡ್ರಿ, ಪರವಾಗಿಲ್ಲ ಅಂದ್ರೆ 2 ಸರ್ಕಲ್ ಇಡ್ರಿ, ಚೆನ್ನಾಗಿಲ್ಲ ಅಂದ್ರೆ ಪೂರ್ತಿ ಹೊರಗಡೆ ಇಡ್ರಿ ಅಂತ ಅವ್ರಿಗೆ ಹೇಳ್ಬೇಕು. ಸೊ ಅವ್ರವರೇ ಚರ್ಚೆ ಮಾಡಿದ್ರೆ ಒಳಗಡೆ ಹೊರಗಡೆ ಸರಿಸಿ ಕಡೆ ಒಂದು ಎಲ್ಲೊಂದ್ ಕಡೆ ಇಡ್ತಾರೆ. ಸೊ ಈ ತರ ಪ್ರತಿಯೊಂದು ಗ್ರಾಮ ಪಂಚಾಯತಿ ಬಗ್ಗೆ, ಶಾಲೆಯ ಬಗ್ಗೆ, ಅಂಗನವಾಡಿ ಕೇಂದ್ರದ ಬಗ್ಗೆ ಪ್ರತಿಯೊಂದು ಒಂದು ಸರ್ಕಲ್ ಹೆಸರು ಬರೆದು ಅವ್ರ ಕೈಯಲ್ಲಿ ಕೊಟ್ಟು ಅವರೇ ಇಡುವಂತೆ ಮಾಡ್ಬೇಕು. ಎಲ್ಲವೂ ಇಟ್ಟಾದ ಮೇಲೆ ಆಮೇಲೆ ಅದನ್ನ ನಾವು ರೆಕಾರ್ಡ್ ಮಾಡ್ಕೊಳ್ಬೇಕು. ಇದನ್ನ ನಾವು ವೆನ್ ಡಯಾಗ್ರಾಮ್ ಅಂತ ಹೇಳ್ತೀವಿ, ಅಥವಾ ಚಪಾತಿ ನಕ್ಷೆ ಅಂತ ಹೇಳ್ತೇವೆ. ಮೂರನೇ ಒಂದು ತಂತ್ರಗಾರಿಕೆ PRA ಅಥವಾ ಮೈಕ್ರೋ ಪ್ಲಾನಿಂಗ್ ಯಾವುದು ಅಂತಂದ್ರೆ ವೆಲ್ತ್ ರ್ಯಾಂಕಿಂಗ್. ವೆಲ್ತ್ ಅಂತಂದ್ರೆ
ಎಲ್ಲಿ ಕಟ್ಟೈತಮ್ಮ ಗೊತ್ತಾಗ್ಲಿಲ್ಲ ನನಗಿದು. ಸರ್ ಥರ್ಡ್ ಪಾಯಿಂಟ್ ಸರ್ ಹೇಳ್ತಾ ಇದ್ರಿ ಸರ್. ಯಾವ್ದು ಥರ್ಡ್ ಯಾವ್ದು? ವೆಲ್ತ್ ರ್ಯಾಂಕಿಂಗ್ ಹೇಳಕತ್ತಿದ್ರಿ ಸರ್. ಓಕೆ ಓಕೆ. ವೆಲ್ತ್ ರ್ಯಾಂಕಿಂಗ್ ಎಲ್ಲಿವರೆಗೆ ಹೇಳಿದ್ದೆ? ಅಷ್ಟೇ ರೀ ಸರ್, ಹೆಡ್ಲೈನ್ ಅಷ್ಟೇ ರೀ. ಹೇಳ್ಬೇಕಿತ್ತು ಸರ್. ಓಕೆ. ಯಾಕೋ ನೆಟ್ವರ್ಕ್ ಬಹಳ ಪ್ರಾಬ್ಲಮ್ ಆಗ್ತಿದೆ ಇವತ್ತ. ಹಾ ಸರ್. ಏನಿಗೆ ಇದು ಇನ್ನೊಂದು ಸಣ್ಣ ಇದಷ್ಟೇ ಉಳ್ಕೊಂಡಿದೆ, ಹೇಳ್ಬಿಡ್ತೀನಿ ಬ್ರೀಫ್ ಆಗಿ. ವೆಲ್ತ್ ರ್ಯಾಂಕಿಂಗ್ ಅಂದ್ರೆ ಸಂಪತ್ತಿನ ಶ್ರೇಣೀಕರಣ. ಸೊ ಸಂಪತ್ತಿನ ಶ್ರೇಣೀಕರಣ ಅಂದ್ರೆ ಒಂದು ಸಮುದಾಯದಲ್ಲಿ ಒಟ್ಟು ಕುಟುಂಬಗಳೆಷ್ಟು, ಆ ಒಟ್ಟು ಕುಟುಂಬಗಳಲ್ಲಿ ಕಡು ಬಡವ ಇರುವಂತ ಕುಟುಂಬಗಳೆಷ್ಟು, ಬಡ ಕುಟುಂಬಗಳೆಷ್ಟು, ಮಧ್ಯಮ ವರ್ಗದ ಕುಟುಂಬಗಳೆಷ್ಟು, ಶ್ರೀಮಂತ ವರ್ಗದ ಕುಟುಂಬಗಳು ಎಷ್ಟು ಅನ್ನೋದನ್ನ
ತಿಳ್ಕೊಳ್ಳಿಕ್ಕೆ ಮಾಡುವಂತ ಒಂದು ಚಟುವಟಿಕೆ ಇದಾಗಿದೆ. ಇದನ್ನ ಮಾಡ್ಬೇಕಾದ್ರೆ ಏನ್ ಬೇಕು ಮಟೀರಿಯಲ್ಸ್ ಅಂತಂದ್ರೆ, ಸಾಮಾನ್ಯವಾಗಿ ನಾವು ಪ್ಲೇಟ್ಸ್ ಅನ್ನ ಬೇರೆ ಬೇರೆ ಗಾತ್ರದ ಪ್ಲೇಟ್ಸ್ ಅನ್ನ 4 ಬೇರೆ ಬೇರೆ ಗಾತ್ರದ ಪ್ಲೇಟ್ಸ್ ಅನ್ನ ಬಳಸ್ತೇವೆ. ಆಮೇಲೆ ಎಷ್ಟು ಕುಟುಂಬಗಳಿದ್ದೇವೆ ಅಷ್ಟು ಕುಟುಂಬಗಳು ಹೆಸರು ಬರೆದಿರುವಂತಹ ಚಿಟ್ಟಿಗಳನ್ನ ಬಳಸ್ತೇವೆ. ಮತ್ತು ಎಷ್ಟು ಕುಟುಂಬಗಳಿದೆ ಅಂತ ಕುಟುಂಬಗಳ ಪಟ್ಟಿಯನ್ನ ಬಳಸ್ತೇವೆ. ಇಷ್ಟು ಮಟೀರಿಯಲ್ಸ್ ಬೇಕು. ಈ ಚಟುವಟಿಕೆಯನ್ನ ಮಾಡ್ಲಿಕ್ಕೆ ಸಮುದಾಯದಲ್ಲಿರುವಂತಹ ಪ್ರಮುಖರು, ಕಾರ್ಮಿಕರು, ರೈತರು, ಮಹಿಳೆಯರು, ಗಣ್ಯ ವ್ಯಕ್ತಿಗಳನ್ನೆಲ್ಲ ಬಳಸ್ಕೊತೇವೆ. ಮತ್ತು ವೆಲ್ತ್ ರ್ಯಾಂಕಿಂಗ್ ಮಾಡ್ಬೇಕಾದ್ರೆ ನಾವೊಂದು ಪ್ಲೇಸ್ ಅನ್ನ, ಟೈಮ್ ಅನ್ನ ಫಿಕ್ಸ್ ಮಾಡಬೇಕು. ಒಂದು ಪ್ಲೇಸು, ಟೈಮು ಎಲ್ಲ ಫಿಕ್ಸ್ ಮಾಡೋದ್ರ ಮೂಲಕ ಅಲ್ಲಿರುವಂತ ಯಾರು ಭಾಗವಹಿಸಬೇಕಾಗಿದೆ ಅವರೆಲ್ಲರಿಗೂ ಕೂಡ ಹೋಗಿ ನಾವು ಆ ಒಂದು ಸ್ಥಳ ಮತ್ತು ಸಮಯಕ್ಕೆ ಬಂದು ಭಾಗವಹಿಸ್ಲಿಕ್ಕೆ ಮನವಿ ಮಾಡಬೇಕು. ಹೇಳಿರುವ ಸಮಯ ಮತ್ತು ಇದಕ್ಕೆ ಎಲ್ಲ ಬಂದು ಭಾಗವಹಿಸ್ತಾ ಇದ್ದಾರೆ, ಎಲ್ಲ ಹೇಳಿದಂಗೆ ಎಲ್ಲ ಭಾಗವಹಿಸೋರೆಲ್ಲ ಬಂದಾಗ ಅವರಿಗೆ ನಾವು ಈ ಚಟುವಟಿಕೆ ಏನು, ಸಂಪತ್ತಿನ ಶ್ರೇಣೀಕರಣ ಅಂದ್ರೆ ಏನು, ಇದರ ಉಪಯೋಗ ಏನು, ಆಮೇಲೆ ಅವರಿಂದ ನಮಗೇನು ಅಪೇಕ್ಷೆ ಇದೆ ಅನ್ನೋದನ್ನ ಅವರಿಗೆ ವಿವರಿಸ್ಬೇಕು. ಸೊ ನಮ್ಮ ಒಂದು ಉದಾಹರಣೆಗೆ 20 ಕುಟುಂಬಗಳಿರುವಂತ ಒಂದು ಸಣ್ಣ ಹಳ್ಳಿ ಇದೆ ಅಂತಂದ್ರೆ ಆ 20 ಕುಟುಂಬಗಳು ಹೆಸರುಗಳನ್ನ ಒಂದು ಚಿಟ್ಟಿಯಲ್ಲಿ ಬರೆದಿಡಬೇಕು. ಮೊದಲನೇ ಸೀರಿಯಲ್ ನಂಬರ್ 1 ಫಸ್ಟ್ ಕುಟುಂಬ ಎ ಅನ್ನೋಂತಿದ್ರೆ ಆ ಜನಗಳಿಗೆ ಕೇಳಬೇಕು, ಈ ಎ ಅನ್ನ ಕುಟುಂಬದ ಆರ್ಥಿಕ ಸ್ಥಿತಿ ಹೆಂಗಿದೆ, ಕಡು ಬಡವರಿದಾರೋ, ಬಡವರಿದಾರೋ, ಸಾಧಾರಣ ಇದಾರೋ ಅಥವಾ ಶ್ರೀಮಂತರಿದ್ದಾರೆ, ಅದನ್ನ ಅವರೇ ಚರ್ಚೆ ಮಾಡಿ ನಿರ್ಧರಿಸಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ನಾವು 4 ಗಾತ್ರದ ಒಂದು ಪ್ಲೇಟ್ಸ್ ಅನ್ನ ಇಡಬೇಕು ಅಥವಾ ಬಾಕ್ಸ್ ಗಳನ್ನ ಇಡಬೇಕು. ಶ್ರೀಮಂತರಿಗೆ ಚಿಕ್ಕ ಪಾತ್ರೆ, ಮಧ್ಯಮ ವರ್ಗದವರಿಗೆ ಸ್ವಲ್ಪ ದೊಡ್ಡ ಪಾತ್ರೆ, ಬಡವರಿಗೆ ಇನ್ನೂ ಸ್ವಲ್ಪ ದೊಡ್ಡ ಪಾತ್ರೆ, ಕಡು ಬಡವರಿಗೆ ಇನ್ನೂ ಸ್ವಲ್ಪ ದೊಡ್ಡ ಪಾತ್ರೆ. ಅವರಿಗೆ ಡಿಸೈಡ್ ಮಾಡಿ ಆ ಪಾತ್ರೆಗಳಲ್ಲಿ ಹಾಕ್ಲಿಕ್ಕೆ ಹೇಳಬೇಕು. ಸೊ ಈ ಮೊದಲನೇ ಕುಟುಂಬದ ಅವರು ಡಿಸೈಡ್ ಮಾಡಿ ಈ 4 ಪ್ಲೇಟ್ ಅಲ್ಲಿ ಯಾವ್ದೊಂದು ಹಾಕ್ತಾರೆ ಅಂತ ಇಟ್ಕೊಳ್ಳಿ. ಇಲ್ಲ ಇದು ಶ್ರೀಮಂತ ಕುಟುಂಬ ಅಂತ ಅವ್ರು ಡಿಸೈಡ್ ಮಾಡಿ ಶ್ರೀಮಂತರ ಪ್ಲೇಟ್ ಅಲ್ಲಿ ಹಾಕ್ಬಹುದು. ಆಮೇಲೆ 2ನೇ ಕುಟುಂಬದ ಒಂದು ಹೆಸರನ್ನ ಅವರಿಗೆ ಹೇಳ್ಬೇಕು, ಆ ಚಿಟ್ಟಿ ಹೇಳ್ಬೇಕು, ಓದಿ ಎಕ್ಸ್ ಅಥವಾ ವೈ ಅನ್ನಂಥದ್ದು. ಅವಾಗ ಅವರು ಡಿಸೈಡ್ ಮಾಡಿ ಯಾವ್ದೋ ಒಂದು 4ರಲ್ಲಿ ಯಾವ್ದೋ ಒಂದು ಪ್ಲೇಟ್ ಅಲ್ಲಿ ಹಾಕ್ತಾರೆ, ಕಡು ಬಡವರು ಅಂತ ಹಾಕ್ಬಹುದು. ಹೀಗೆ ಒಂದೊಂದಾಗಿ 20 ಕುಟುಂಬಗಳ ಹೆಸರುಗಳನ್ನ ಬರೆದಿರುವಂತ ಚಿಟ್ಟಿಯನ್ನ ಓದಿ ಅವರಿಗೆ ಕೇಳಿ ಅವ್ರು ಯಾವ ಪ್ಲೇಟ್ ಅಲ್ಲಿ ಹಾಕ್ಲಿಕ್ಕೆ ಹೇಳ್ತಾರ ಆ ತರ ಹಾಕುವಂಥದ್ದು. ಹಾಕಿದಾದ ಮೇಲೆ ನಿಮ್ಗೆ ಸ್ಲೈಡ್ ಕಾಣಿಸ್ತಾ ಇದೆಯಾ? ಸ್ಲೈಡ್ ಇಲ್ಲ ಸರ್. ತೋರಿಸ್ತೀನಿ ಇಲ್ಲಿದೆ. ಹಾ, ಸೊ ಹಾಕಿದಾದ ಮೇಲೆ ಅವರಿಗೆ ಇಲ್ಲಿ ಒಂದು ಅದರ ಡೆಮಾನ್ಸ್ಟ್ರೇಷನ್ ಇದೆ ನೋಡ್ರಿ, ಈ ತರ ಮಾಡುವಂಥದ್ದು. ಈ 4 ಬೇರೆ ಬೇರೆ ಗಾತ್ರದ ಇಲ್ಲಿ ಯೆಲ್ಲೋ ಕಲರ್ ಶೀಟ್ಸ್ ಅದ. ಸೊ ಚಿಕ್ಕದು ಅಂತಂದ್ರೆ ಶ್ರೀಮಂತರು, ಸ್ವಲ್ಪ ದೊಡ್ಡದಂದ್ರೆ ಮಧ್ಯಮ ವರ್ಗದವರು, ಅದಕ್ಕಿಂತ ದೊಡ್ಡದವರು ಅಂದ್ರೆ ಬಡವರು, ಅದಕ್ಕಿಂತ ದೊಡ್ಡದಂದ್ರೆ ಕಡು ಬಡವರು. ಸೊ ಒಂದೊಂದು ಕುಟುಂಬದ ಹೆಸರು ಓದಿದ ಮೇಲೆ ಅವರು ಎಲ್ಲಿ ಬರ್ತದೆ ಅನ್ನೋದು ಅವ್ರು ಹಾಕ್ತಾರೆ. ಅದನ್ನು ಯಾವ ಪ್ಲೇಟ್ ಅಲ್ಲಿ ಅದು ಸರಿ ಅನಿಸ್ತದೆ ಅನ್ನೋದು ಆ ಪ್ಲೇಟ್ ಅಲ್ಲಿ ಅವ್ರು ಹಾಕ್ತಾರೆ. ಹಿಂಗೆ ಎಲ್ಲಾ ಕುಟುಂಬಗಳನ್ನ ಶ್ರೇಣೀಕರಣ ಮಾಡಿದ ಮೇಲೆ ಆಮೇಲೆ ರೈಟ್ ಸೈಡ್ಗೆ ಟೇಬಲ್ ಇದೆಯಲ್ಲ, ವೆಲ್ತ್ ರ್ಯಾಂಕಿಂಗ್ ಚಾರ್ಟ್. ಬಡವ ಇರುವಂತ ಒಟ್ಟು ಕುಟುಂಬಗಳೆಷ್ಟು, ಬಡವರನ್ನ ಒಟ್ಟು ಕುಟುಂಬಗಳೆಷ್ಟು, ಸಾಧಾರಣವಾಗಿರುವಂತ ಒಟ್ಟು ಕುಟುಂಬಗಳೆಷ್ಟು ಮತ್ತು ಶ್ರೀಮಂತರ ಒಟ್ಟು ಕುಟುಂಬಗಳೆಷ್ಟು ಅನ್ನೋದನ್ನ ನಾವು ತಿಳ್ಕೊಂಡಾದ ಮೇಲೆ ನಾವು ಏನಾದ್ರೂ ಒಂದು ಕಾರ್ಯಕ್ರಮ ಕಡು ಬಡವರಿಗಾಗಿ ಮಾಡ್ಬೇಕು ಅಂದ್ರೆ ಆ ಒಂದು ಸಂಪತ್ತಿನ ಶ್ರೇಣೀಕರಣ ಉಪಯೋಗ ಆಗ್ತದೆ. ಸೊ ಕಡು ಬಡವರು ಅಂದ್ರೆ ಅವ್ರಿಗೆ ಮನೆನೂ ಇರೋದಿಲ್ಲ. ಸೊ ವಸತಿಯನ್ನ ಕಲ್ಪಿಸುವಂತ ಯಾವ್ದಾದ್ರು ಯೋಜನೆ ಮಾಡ್ಬೇಕಾದ್ರೆ ಈ ತರದ ಒಂದು ವೆಲ್ತ್ ರ್ಯಾಂಕಿಂಗ್ ಚಾರ್ಟ್ ಅನ್ನುವಂಥದ್ದು ನಮಗೆ ತುಂಬಾ ಉಪಯೋಗ ಆಗ್ತದೆ. ಸೊ ಇದಾದ್ಮೇಲೆ ಲಾಸ್ಟ್ ಆಕ್ಟಿವಿಟಿ ಯಾವ್ದಂದ್ರೆ ವಿಸಿಟ್ ಟು ಹೆಲ್ತ್ ಸೆಂಟರ್, ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡುವಂಥದ್ದು. ಸಮುದಾಯದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಅಥವಾ ಉಪಕೇಂದ್ರ ಇರ್ಬೋದು, ಅಥವಾ ಸಬ್ ಸೆಂಟರ್ ಇರ್ಬೋದು, ಅಥವಾ ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು. ಸೊ ಆರೋಗ್ಯದ ಪ್ರತಿನಿಧಿ ಯಾರಿದ್ದಾರೆ ಅವರಿಗೆ ಭೇಟಿ ನೀಡೋದರ ಮೂಲಕ, ಅವರಿಗೆ ಡಿಸ್ಕಷನ್, ಚರ್ಚೆ ಅಥವಾ ಸಂದರ್ಶನ ಮಾಡೋದ್ರ ಮೂಲಕ ಆರೋಗ್ಯದ ಸ್ಥಿತಿ ಹೇಗೆ ಇದೆ ಆ ಸಮುದಾಯದಲ್ಲಿ ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು. ಸೊ ಮುಖ್ಯವಾಗಿ ಇಲ್ಲಿ ನಾವು ಆರೋಗ್ಯದ ಸ್ಥಿತಿ ತಿಳ್ಕೊಳ್ಬೇಕಾದ್ರೆ ಫೋಕಸ್ ಮಾಡ್ಬೇಕಾಗಿರೋ ಅಂಶ ಏನಂತಂದ್ರೆ ಸಮುದಾಯದಲ್ಲಿನ ಜನರ ಒಟ್ಟು ಆರೋಗ್ಯ ಹೇಗೆ ಇದೆ, ಅಲ್ಲಿ ಸ್ವಚ್ಛತೆಯ ಸ್ಥಿತಿ ಹೇಗೆ ಇದೆ, ಪೌಷ್ಟಿಕ ಮತ್ತು ಅಪೌಷ್ಟಿಕತೆಯ ಸಮಸ್ಯೆಗಳು ಹೇಗೆ ಇದೆ, ಸಮುದಾಯದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಅಸ್ವಸ್ಥತೆಗಳೇನು, ಸಮುದಾಯದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕಾಯಿಲೆಗಳು ಯಾವ್ಯಾವು,
ಮತ್ತು ಸಮುದಾಯದ ಜನರಿಗೆ ಸಮಸ್ಯೆ ಆದಾಗ, ಆರೋಗ್ಯದ ಸಮಸ್ಯೆ ಆದಾಗ ಅವರು ಚಿಕಿತ್ಸೆಯನ್ನ ಎಲ್ಲಿಂದ ಪಡ್ಕೊಳ್ತಾರೆ ಮತ್ತು ಆ ಸೌಲಭ್ಯಗಳು ಸಮಾಧಾನಕರವಾಗಿದೆಯಾ ಅಥವಾ ಇಲ್ಲ ಎನ್ನುವುದನ್ನ ತಿಳ್ಕೊಳ್ಳಕ್ಕೆ ನಾವು ಆರೋಗ್ಯ ಕೇಂದ್ರಕ್ಕೆ ಭೇಟಿ ಮಾಡಿ, ವೈದ್ಯರಿದ್ದರೆ ವೈದ್ಯರೊಂದಿಗೆ ಚರ್ಚೆ ಮಾಡ್ತೀವಿ. ವೈದ್ಯರಿಲ್ಲ ಅಂತಂದ್ರೆ ANM ಅಂತ ಹೇಳಿದ್ರೆ ನರ್ಸ್, ಅವರೊಂದಿಗೆ ಚರ್ಚೆ ಮಾಡ್ತೀವಿ. ಅವರು ಇಲ್ಲ ಅಂತಂದ್ರೆ ಆಶಾ ಕಾರ್ಯಕರ್ತೆಯೊಂದಿಗೆ ಅಥವಾ ಅಂಗನವಾಡಿ ಕೇಂದ್ರದ ಇವರಿಗೆ ಅಂಗನವಾಡಿ ಕೇಂದ್ರದ ಪ್ರತಿನಿಧಿಯೊಂದಿಗೆ ಚರ್ಚೆ ಮಾಡೋದ್ರ ಮೂಲಕ ಆರೋಗ್ಯ ಸ್ಥಿತಿಯನ್ನ ತಿಳ್ಕೊಳ್ತೇವೆ. ಸೊ ಇವು 4 ಚಟುವಟಿಕೆಗಳು ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಸೊ ಇಲ್ಲಿ ನಿಮಗೆ ಅಸೈನ್ಮೆಂಟ್ ಏನು ಅಂತಂದ್ರೆ, ಸ್ಟಾರ್ಚ್ ಮಾರ್ಚ್ ನಿಮಗೆ ಮಾಡ್ಲಿಕ್ಕೆ ಆಗಲ್ಲ. ಒಬ್ರಿಗೆ ಸ್ಟಾರ್ಚ್ ಮಾಡ್ಬೇಕಂದ್ರೆ ಗುಂಪು ಬೇಕು. ಸ್ಟಾರ್ಚ್ ಮಾರ್ಚ್ ಒಂದನ್ನ ಬಿಟ್ಟು ಉಳಿದ ಚಟುವಟಿಕೆಗಳನ್ನ ನೀವು ನಿಮ್ಮ ಸ್ಥಳಗಳಲ್ಲಿನೇ ನೀವು ಮಾಡಿ ಅದರದ ಒಂದು ಕ್ರೋಢೀಕೃತ ವರದಿಯನ್ನು